ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಇಂಡಿಯನ್ ಪೀನಲ್ ಕೋಡ್ 1860 ಅನ್ನೋ ಚಾಪ್ಟರ್ನ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು JIG ಅಲ್ಲಿಂದ ಮಾಡ್ತಾ ಇರೋದು. ನಾವು ಫಸ್ಟ್ ಏನು ಅಂತ ಅಂದರೆ ಇದರೊಳಗೆ ಸಬ್ಸ್ಟ್ಯಾಂಟಿವ್ ಲಾ ಇದು ಚಾಪ್ಟರ್. ಇದು ಕ್ರಿಮಿನಲ್ಸ್ ಟು ಸಬ್ಸ್ಟ್ಯಾಂಟಿವ್ ಲಾ ಚಾಪ್ಟರು. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ಏನು, ಪ್ರೊಸೀಜರಲ್ ಲಾ ಅಂದರೆ ಏನು ಅಂತ. ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ವಿಚ್ ಡಿಫೈನ್ಸ್ ಅಫೆನ್ಸಸ್ ಮತ್ತು ಪನಿಷ್ಮೆಂಟ್ನ ಡಿಫೈನ್ ಮಾಡುವಂಥ ಲಾ. ಅದು ನಾವು ಕ್ರೈಮ್ ಮಾಡಿದ್ರೆ ಏನೇನು ಲಾ, ಯಾವ್ದು ಅಫೆನ್ಸು, ಯಾವ್ದು ಕ್ರೈಮು, ಅದಕ್ಕೆ ಏನೇನು ಪನಿಷ್ಮೆಂಟು ಅನ್ನೋದನ್ನ ಈ ಚಾಪ್ಟರಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟು ಕ್ರೈಮ್ ಬಂದುಬಿಟ್ಟು ಇದಕ್ಕೆ ರಿಲೇಟಿವ್ ಕಾನ್ಸೆಪ್ಟು. ಕ್ರೈಮ್ ಈಸ್ ವಾಟ್ ಲಾ ಸೇ ಇಟ್ ಈಸ್. ಕ್ರೈಮ್ ಅನ್ನೋದು ಏನಂತ ಅಂದರೆ, ಯಾವುದು ಕ್ರೈಮ್ ಅನ್ನೋದಂದರೆ ಲಾ ಯಾವುದನ್ನ ಕ್ರೈಮ್ ಅಂತ ಹೇಳುತ್ತೋ ಅದೇ ಕ್ರೈಮು ಅಂತ. ಈ ಲೈನು ಮೀನಿಂಗು ಅದ್ರದ್ದು. ಓಕೆನಾ, ಇವಾಗ ಇನ್ ಡೀಟೇಲಾಗಿ ಹೋಗ್ತಾ ಹೋಗೋಣ ಆ ಚಾಪ್ಟರ್ ಒಳಗಡೆ. ಫಸ್ಟ್ ಕ್ವಶನ್ ವೈಸೇ ಹೋಗೋಣ. ಫಸ್ಟ್ ಕ್ವಶನ್ ಏನಂತಂದರೆ ಜುಡಿಸ್ಟಿಕ್ಷನ್ ಆಫ್ IPC 1860 ಬಗ್ಗೆ. ಇದೇನಂತ ಅಂದರೆ ಎಲ್ಲಿ ಕ್ರೈಮ್ ಮಾಡಿದ್ರೆ, ಅಂದರೆ ಇಂಡಿಯಾದಲ್ಲಿ ಕ್ರೈಮ್ ಮಾಡಿದ್ರೆ ಏನು ಪನಿಷ್ಮೆಂಟ್ ಸಿಗುತ್ತೆ, ಔಟ್ಸೈಡ್ ಇಂಡಿಯಾದಲ್ಲಿ ಕ್ರೈಮ್ ಮಾಡಿದ್ರೆ ಏನು ಪನಿಷ್ಮೆಂಟ್ ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ಇದ್ರೊಳಗೆ ನೋಡ್ತಾ ಹೋಗೋಣ. ಜುಡಿಸ್ಟಿಕ್ಷನ್ ಅಂದರೆ ನಮ್ಮ ಲಿಮಿಟಲ್ಲಿ ಬರೋ ಪ್ಲೇಸಸ್ನ ಜುಡಿಸ್ಟಿಕ್ಷನ್ ಅಂತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 2 ಟೈಪ್ ಜುಡಿಸ್ಟಿಕ್ಷನ್ ಇದೆ. ಒಂದು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನು, ಇನ್ನೊಂದು ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್. ಎರಡಕ್ಕೂ 4 ಮಾರ್ಕ್ಸಸ್ ಬರುತ್ತೆ, ವೆಯ್ಟೇಜ್ ಇದೆ. ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಅಂದರೆ ಇನ್ಸೈಡ್ ಇಂಡಿಯಾ ಕ್ರೈಮ್ ಆಯಿತು ಅಂದರೆ ಇದರೊಳಗೆ ಆ್ಯಕ್ಷನ್ ತೊಗೋತಾರೆ. ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಅಂದರೆ ಇಂಡಿಯಾದಿಂದ ಆಚೆ ಕ್ರೈಮ್ ಆಯಿತು ಅಂದರೆ ಇದರಲ್ಲಿ ಆ್ಯಕ್ಷನ್ ತೊಗೊತಾರೆ. ಓಕೆನಾ, ಫಸ್ಟ್ ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ನ ಇನ್ ಡೀಟೇಲಾಗಿ ನೋಡೋಣ. ವೆನ್ ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾ ಅಂದರೆ ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನು. ಫಾರ್ ಎನಿ ಪರ್ಸನ್, ಆಯಿತಾ, ಅವ್ನು ಸಿಟಿಸನ್ ಆದರೂ ಆಗಿರಲಿ, ನಾನ್ ಸಿಟಿಸನ್ ಆದರೂ ಆಗಿರಲಿ, ಕಮಿಟೆಡ್ ಕ್ರೈಮ್ ವಿತಿನ್ ದ ಟೆರಿಟೋರಿಯಲ್, ಎಲ್ಲಿ ಟೆರಿಟೋರಿಯಲ್ ಇರುತ್ತಲ್ಲ, ಬಾರ್ಡರ್ ಆಫ್ ಇಂಡಿಯಾ ಇರುತ್ತಲ್ಲ, ಅದ್ರ ಒಳಗಡೆನೆ ಅವನು ಕ್ರೈಮ್ನ ಕಮಿಟ್ ಮಾಡಿದ್ರೆ ಅದನ್ನು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಅಂಡರಲ್ಲಿ ಬರುತ್ತೆ. ಸಚ್ ಪರ್ಸನ್ ಶಾಲ್ ಬಿ ಚಾರ್ಜ್ ಆ್ಯಂಡ್ ಟ್ರಯಲ್ ಇನ್ ಇಂಡಿಯನ್ ಕೋರ್ಟ್ಸು. ಚಾರ್ಜ್ ಆ್ಯಂಡ್ ಟ್ರಯಲ್ ಇನ್ ಇಂಡಿಯನ್ ಕೋರ್ಟ್ಸ್ ಅಂದರೆ ಪನಿಷ್ಮೆಂಟ್ ಕೊಡೋದಾಗಲಿ, ಏನು ತಪ್ಪು ಮಾಡಿದ್ದಾನೆ ಅದಕ್ಕೆ ಪನಿಷ್ಮೆಂಟ್ ಕೊಡೋದು, ಅವ್ನು ವಿಚಾರಣೆ ಮಾಡೋದು ಎಲ್ಲ ಇಂಡಿಯನ್ ಕೋರ್ಟಲ್ಲಿ ನಡೆಯುತ್ತೆ. ಇಂಡಿಯಾ ಅಂದರೆ ಏನು, 3 ಟೈಪ್ಸ್ ಇದೆ ಇಂಡಿಯಾದಲ್ಲಿ. ಒಂದು ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾ ಅಂತ ಹೇಳಿರೋದಲ್ವಾ, ಇಂಡಿಯಾದಲ್ಲಿ 3 ಟೈಪ್ಸು. ಒಂದು ಲ್ಯಾಂಡ್ ಆಫ್ ಇಂಡಿಯಾ, ನಮ್ಮ ಭೂಮಿ ಇದೆಯಲ್ಲ, ಭೂಮಿ ಕವರ್ ಆಗುತ್ತೆ ಇಂಡಿಯಾದೊಳಗೆ. ಮತ್ತು ವಾಟರ್ ಬಾಡೀಸು, ಇಂಡಿಯನ್ ಓಷನ್ ಅಂತೆಲ್ಲ ಇದೆಯಲ್ಲ ಅದು, ಮತ್ತು ಒಂದು ಬಾರ್ಡರ್ ಥರ ಇರುತ್ತೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ನೀರಲ್ಲಿ, ಅಲ್ಲಿ ಅದು ವಾಟರ್ ಬಾಡೀಸ್. ನಮ್ಗೆ ಏನೇನು ನಮ್ಮ ಕಂಟ್ರಿಗೆ ಏನೇನು ಇರುತ್ತೋ ವಾಟರ್ ಬಾಡೀಸು, ಅದ್ರೊಳಗೆ ಏನಾದ್ರು ಕ್ರೈಮ್ ಆಯಿತು ಅಂದ್ರೂ ಅವಾಗ ಇಂಡಿಯನ್ ಕೋರ್ಟಲ್ಲೇ ಹೋಗುತ್ತೆ, ಅದು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಆಗುತ್ತೆ. ಮತ್ತು ಏರ್ ಸ್ಪೇಸ್ ಅಬೋ ಇಂಡಿಯಾ, ನಮ್ಮ ಆಕಾಶದಲ್ಲಿ ಏನಾದ್ರು ಕ್ರೈಮ್ ಆಯಿತು ಅಂದರೆ, ಯಾವುದೋ ಒಂದು ಹೆಲಿಕಾಪ್ಟರ್ ಯಾವುದೋ ಒಂದು ಕೂದು ಬಿಡೋದು ಆ ಥರ ಏನಾದ್ರು ಆಯಿತು ಅಂದ್ರೂ ಆವಾಗ ಕೇಸು ನಮ್ಮ ಇಂಡಿಯಾದಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತು ಫಿಫ್ತ್ ಇನ್ನೊಂದೇನು ಅಂತಂದರೆ, ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರೋ ಶಿಪ್ಪು ಅಥವಾ ಏರ್ಕ್ರಾಫ್ಟು ಬೇರೆ ಕಡೆ ಎಲ್ಲೋ ಹೋಗಿದಾಗ ಅದಕ್ಕೇನೋ ಕ್ರೈಮ್, ಅದ್ರ ಮೇಲೆ ಏನಾದ್ರು ಆ್ಯಕ್ಷನ್ ಕ್ರೈಮು ಆ ಥರ ಎಲ್ಲ ಆದಾಗೆಲ್ಲ ಆವಾಗ್ಲೂ ಕೂಡ ಅದು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಅಂತಲೇ ಆಗುತ್ತೆ. ಓಕೆನಾ, ಇವ್ರಿಗೆಲ್ಲ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಪನಿಷ್ಮೆಂಟು, ಎಂಕ್ವೈರಿ ಎಲ್ಲ ಮಾಡ್ತಾರೆ. ಆದರೆ ಇದ್ರೊಳಗೆ ಸ್ವಲ್ಪ ಎಕ್ಸೆಪ್ಷನ್ಸ್ ಕೂಡ ಇದೆ. ಯಾರ್ಯಾರು ಅಂದರೆ ಪ್ರೆಸಿಡೆಂಟು, ಗವರ್ನರ್ಗೆ ಎಕ್ಸೆಪ್ಷನ್. ಹಂಗಂದರೆ ಅವ್ರಿಗೆ ಏನು ಪನಿಷ್ಮೆಂಟು ಸಿಗಲ್ವಾ ಅಂತ ಅನ್ಕೊಂಬಿಡಿ. ಪನಿಷ್ಮೆಂಟ್ ಸಿಗುತ್ತೆ, ಆದರೆ ಏನು ಮಾಡ್ತಾರೆ ಅಂದರೆ ಅವ್ರದ್ದು ಡ್ಯೂಟಿ ಇರುತ್ತಲ್ಲ, ಗವರ್ನರ್ ಆಗಿ ಮತ್ತು ಪ್ರೆಸಿಡೆಂಟ್ ಆಗಿ ಅವ್ರ ಡ್ಯೂಟಿ ಇದು ಮಾಡ್ತಿರ್ತಾರಲ್ಲ, ಆ ಡ್ಯೂಟಿಯಿಂದ, ಆ ಪೊಸಿಷನಿಂದ ಅವ್ರನ್ನ ಕೆಳಗಿಳಿಸ್ತಾರೆ. ಅವ್ರನ್ನ ನಾರ್ಮಲ್ ಸಿಟಿಸನ್ ಥರ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಪನಿಷ್ಮೆಂಟ್ನ ಕೊಡ್ತಾರೆ. ಓಕೆನಾ, ನೆಕ್ಸ್ಟು ಫಾರಿನ್ ಡಿಪ್ಲೊಮಾಟು ಮತ್ತು ಫಾರಿನ್ ರೆಪ್ರೆಸೆಂಟೇಟಿವ್ಗೆ ನಾವು ಡೈರೆಕ್ಟಾಗಿ ಇಂಡಿಯನ್ ಕೇಸ್ ಹಾಕೋಕ್ಕಾಗಲ್ಲ ಅವ್ರ ಮೇಲೆ ಡೈರೆಕ್ಟಾಗಿ. ಅಂದರೆ ಎಂಕ್ವೈರಿ ಎಲ್ಲ ಮಾಡೋಕ್ಕಲ್ಲ ಡೈರೆಕ್ಟಾಗಿ. ಅಕಸ್ಮಾತ್ ಏನಾದ್ರು ಡೌಟ್ ಆ ಥರ ಏನಾದ್ರು ಬಂತು ಅಂದರೆ CJ ಹತ್ರ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಪರ್ಮಿಷನ್ ಇಸ್ಕೊಂಡು ಆಮೇಲೆ ಇವರಿಬ್ಬರಿಗೆ ಏನಾದ್ರು ಅವ್ರು ಕ್ರೈಮ್ ಮಾಡಿದರೆ ಇದು ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಫಾರಿನ್ ಆರ್ಮಿ ಟೇಕ್ ಅಪೀಲ್ ಫಾರಮ್ ದ ಇಂಡಿಯನ್ ಗೌರ್ಮೆಂಟ್. ಏನಿದು ಫಾರಿನ್ ಆರ್ಮಿ ಇಂಡಿಯನ್ ಗೌರ್ಮೆಂಟಲ್ಲಿ ಯಾಕೆ ಅಪೀಲ್ ತೊಗೋತಾರೆ? ಯಾಕೆ ಅಂದರೆ ಅವ್ರ ದೇಶದಲ್ಲಿ ಏನೋ ಒಂದು ಕ್ರೈಮ್ ಆಗಿರುತ್ತೆ, ಆಯಿತಾ, ಆ ಕ್ರೈಮ್ ಮಾಡಿರೋನು ನಮ್ಮ ದೇಶದಲ್ಲಿ ಬಂದು ಬಚ್ಚಿಕೊಂಡ್ಬಿಟ್ಟಿರ್ತಾನೆ, ಇವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ಏನು ಮಾಡ್ತಾರೆ, ಅವನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ ಅಂದ್ಕೊಳ್ಳಿ. ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಇವನ್ನ ಅಂದರೆ ಓಡೋಗ್ತಿರ್ತಾನೆ ಅಥವಾ ಸಿಗ್ತಾರಲ್ಲ, ಒಂದ್ಸತಿ ಸಿಕ್ಕಿದಾಗ ಅವ್ರೇನು ಮಾಡ್ತಾರೆ, ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅವ್ರನ್ನ. ಅದು ಕ್ರೈಮ್ ಅಲ್ವಾ ಎನ್ಕೌಂಟ್ರ್ ಮಾಡೋದು? ಬಟ್ ಅದನ್ನು ಎಕ್ಸೆಪ್ಷನಲ್ಲಿ ಬರುತ್ತೆ. ಯಾಕೆ ಅಂದರೆ ಈ ಇಂಡಿಯನ್ ಆರ್ಮಿ ಇದೆಯಲ್ಲ, ಅದು ಅವ್ರಿಗೆ ಏನಂತಂದರೆ ಕೊಟ್ಟಿರುತ್ತೆ, ಏನಂತ ಅಂದರೆ ಪರ್ಮಿಷನ್ ಕೊಟ್ಟಿರುತ್ತೆ, ನಿಮಗೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಅವ್ನಿಗೆ ಅಂತ. ಅದಕ್ಕೋಸ್ಕರ ಇದು ಎಕ್ಸೆಪ್ಷನಲ್ಲೇ ಬರುತ್ತೆ. ಓಕೆನಾ, ಇಷ್ಟು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಒಳಗೆ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ನೋಡೋಣ. ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ನು ಕಮಿಟೆಡ್ ಎ ಕ್ರೈಮ್ ಔಟ್ಸೈಡ್ ಇಂಡಿಯಾ. ಅಂದರೆ ಫಾರ್ ಎಕ್ಸಾಂಪಲ್ ಕೆನಡಾ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಇಂಡಿಯನ್ ಸಿಟಿಸನ್ನು ಹೋಗ್ಬಿಟ್ಟು ಔಟ್ಸೈಡ್ ಇಂಡಿಯಾದಲ್ಲಿ ಕ್ರೈಮ್ ಮಾಡಿಬಿಟ್ಟ ಅಂದ್ಕೊಳ್ಳಿ. ಆವಾಗ
ಅವ್ರು ಕೆನಡಾ ಗೌರ್ಮೆಂಟು ಅವ್ರದ್ದು ಲಾ ಚಾರ್ಜಸ್ ಪ್ರಕಾರ ಅವ್ನಿಗೆ ಪನಿಷ್ಮೆಂಟ್ ಕೊಡ್ಬೋದು, ಅವನ್ನ ಎಂಕ್ವೈರಿ ಮಾಡ್ಬೋದು, ಅಥವಾ ನಮ್ಮ ಇಂಡಿಯಾಗೆ ಕಸ್ಟಡಿ ಕೊಡ್ಬೋದು, ನೀವೇ ಅವ್ನಿಗೆ ಟ್ರಯಲ್ ಮಾಡಿ ಅಂತ ನಮಗೆ ಕೊಡ್ಬೋದು. ಹೀಸ್ ಕಸ್ಟಡಿ ವಿಲ್ ಬಿ ಗಿವನ್ ಟು ದ ಇಂಡಿಯಾ ಇನ್ ದ ಇಂಟೆನ್ಷನ್ ಆಫ್ ಟ್ರಯಲ್ ಆಫ್ ಇನ್ ಇಂಡಿಯಾ ಅಂತ ಆನ್ ದ ಬೇಸಿಸ್ ಆಫ್ ಎಕ್ಸ್ಟ್ರಾ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಆ ಬೇಸಿಸಲ್ಲಿ ಅವನ್ನ ಇಂಡಿಯಾಗೆ ಒಪ್ಪಿಸ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಾನ್ ಸಿಟಿಸನ್ ಆಯಿತಾ, ಅವರು ಕ್ರೈಮ್ನ ಕಮಿಟ್ ಮಾಡ್ತಾರೆ ಔಟ್ಸೈಡ್ ಇಂಡಿಯಾ, ಬಟ್ ಅವ್ರ ಪ್ರೆಸೆನ್ಸ್ ಫೌಂಡ್ ಇನ್ ಇಂಡಿಯಾ. ಅಂದರೆ ಎಲ್ಲೋ ಕ್ರೈಮ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಚ್ಚಿಕೊಂಡ್ಬಿಟ್ಟಿರ್ತಾರೆ. ಆವಾಗ ಇಂಡಿಯಾಗೂ ಅಷ್ಟೇ 2 ಆಪ್ಷನ್ಸ್ ಇರುತ್ತೆ. ಒಂದು, ಅವನ್ನ ಹ್ಯಾಂಡ್ ಓವರ್ ಮಾಡೋದು, ಯಾವ ಕಂಟ್ರಿಯಿಂದ ಕ್ರೈಮ್ ಮಾಡಿರ್ತಾನಲ್ಲ ಆ ಕಂಟ್ರಿಲಿ ಹ್ಯಾಂಡ್ ಓವರ್ ಮಾಡೋದು ಆನ್ ದ ಎಕ್ಸ್ಟ್ರಾಡಿಕ್ಷನ್ ರೂಲ್ಸ್ ಪ್ರಕಾರ. ಆ ರೂಲ್ಸ್ ಪ್ರಕಾರ ಅವನ್ನ ಹ್ಯಾಂಡ್ ಓವರ್ ಮಾಡೋದು, ಅಥವಾ ಇಂಡಿಯಾ ವಿಲ್ ಪ್ರೊಸೀಡ್ ಟು ದ ಟ್ರಯಲ್. ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ಟ್ರಯಲ್ನ ಮಾಡ್ಬೋದು. ಇಂಟರ್ ಜುಡಿಸ್ಟಿಕ್ಷನ್ ಬೇಸಿಸಲ್ಲಿ ಅವ್ನಿಗೆ ಇಂಡಿಯನ್ ಗೌರ್ಮೆಂಟ್ ಪ್ರಕಾರನೇ ಪನಿಷ್ಮೆಂಟ್ ಸಿಗ್ಬೋದು. ಇವಾಗ ಕೆಳಗಡೆ ಹೋಗ್ತಾ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಆಯಿತಾ. ವಿಜಯ್ ಮಲ್ಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವರು ಏನು ಮಾಡಿದ್ದಾರೆ, ಅವರು ನಾನ್ ಸಿಟಿಸನು, ಇಂಡಿಯನ್ ಸಿಟಿಸನ್ ಅಲ್ಲ. ಅವರು ಕ್ರೈಮು ಇಂಡಿಯಾದಲ್ಲಿ ಕ್ರೈಮ್ ಕಮಿಟ್ ಮಾಡಿದ್ದಾರೆ, ಅಂದರೆ ಮೋಸ ಮಾಡಿಬಿಟ್ಟು ಹೋಗಿದ್ದಾರೆ ಬ್ಯಾಂಕ್ಗಳಿಗೆಲ್ಲ. ಓಕೆನಾ. ಫ್ಲೂ ಅವೇ ಫ್ರಮ್ ಇಂಡಿಯಾ, ನಾವು ಪ್ರೆಸೆಂಟ್ ಇನ್ ಯುಕೆದಲ್ಲಿ ಅವ್ನು ಪ್ರೆಸೆಂಟ್ ಆಗಿದ್ದಾನೆ. ಓಕೆನಾ. ಇದು ಇಂಡಿಯಾಗೆ ಯಾವ ಥರ ಜುಡಿಸ್ಟ್ರಿಕ್ಷನು, ಇಂಟ್ರಾನ ಎಕ್ಸ್ಟ್ರಾನ? ಇಂಟ್ರಾ. ನಿಮಗೆ ಒಂದು ಬೆಸ್ಟ್ ವೇ ನೆನಪಿಟ್ಕೊಳ್ಳೋಕೆ ಇಂಟ್ರಾ ಎಕ್ಸ್ಟ್ರಾ ಹೇಳ್ತೀನಿ, ಡಿಫ್ರೆನ್ಸ್ ಕಂಡುಹಿಡಿಯೋದಕ್ಕೆ. ಇಂಟ್ರಾ ಅಂದರೆ ಇನ್ಸೈಡ್ ಇಂಡಿಯಾ. ಎಲ್ಲೇ ಇನ್ಸೈಡ್ ಇಂಡಿಯಾ ಕ್ರೈಮ್ ಏನೇ ಆಯಿತು ಅಂದರೂ ಅದು ಇಂಟ್ರಾನೇ ಆಗುತ್ತೆ. ನಾನ್ ಸಿಟಿಸನ್ ಆಗಿರಲಿ ಸಿಟಿಸನ್ ಆಗಿರಲಿ, ಇನ್ಸೈಡ್ ಇಂಡಿಯಾ ಕ್ರೈಮ್ ಆಯಿತು ಅಂದರೆ ಅದು ಇಂಟ್ರಾನೇ ಆಗಿರುತ್ತೆ. ಔಟ್ಸೈಡ್ ಇಂಡಿಯಾ ಕ್ರೈಮ್ ಆಯಿತು ಅಂದರೆ ಅದು ಎಕ್ಸ್ಟ್ರಾನೇ ಆಗಿರುತ್ತೆ. ನಮ್ಮ ಸಿಟಿಸನ್ನೇ ಹೋಗಿ ಔಟ್ಸೈಡ್ ಇಂಡಿಯಾ ಕ್ರೈಮ್ ಮಾಡಿದ್ರು ಅದು ಎಕ್ಸ್ಟರ್ನಲ್ ಆಗಿರುತ್ತೆ. ಇಂಡಿಯಾ ಒಳಗಡೆನೇ ಕ್ರೈಮ್ ಆಯಿತು, ಯಾರೇ ಕ್ರೈಮ್ ಮಾಡಿದ್ರು ಅದು ಇಂಟ್ರಾ ಆಗಿರುತ್ತೆ. ಓಕೆನಾ. ಇವಾಗ ಇದ್ರದ್ದು ಒಂದೊಂದೇ ಯಾರೇ ಇಂಟ್ರಾ, ಯಾವ್ದು ಎಕ್ಸ್ಟ್ರಾ ಅಂತ ನೋಡ್ಕೊಂಡು ತಗೋಣ. ವಿಜಯ್ ಮಲ್ಯ ನಾನ್ ಸಿಟಿಸನ್ನು ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾದಲ್ಲೂ ಕ್ರೈಮ್ ಕಮಿಟ್ ಮಾಡಿದ್ದಾನೆ. ಅವನು UK ಹೋಗಿದ್ದಾನೆ. ಇವಾಗ ಕ್ರೈಮ್ ಎಲ್ಲಿ ಕಮಿಟ್ ಆಗಿರೋದು ಇಂಡಿಯಾದಲ್ಲಿ, ಅದರಿಂದ ಇದು ಇಂಟರ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಓಕೆನಾ. ಇವಾಗ UK 2 ಆಪ್ಷನ್ ಇದೆ. UK ಲಾ ಪ್ರಕಾರ ಅಲ್ಲೇ ಸ್ಟಾರ್ಟ್ ಮಾಡ್ಬೋದು ಅಂದರೆ ಎಲ್ಲ, ಅಥವಾ ವಿಜಯ್ ಮಲ್ಯನ ಇಂಡಿಯಾಗೆ ಕಸ್ಟಡಿಗೆ ಕೊಡ್ಬೋದು. ಫಾರ್ ಆನ್ ಎಕ್ಸ್ಟ್ರಾಡಿಕ್ಷನ್ ರೂಲ್ಸ್ ಪ್ರಕಾರ ಅವನ್ನ ಇಂಡಿಯಾ ಕೊಟ್ಟಾಗ ಇಂಡಿಯಾ ಕೋರ್ಟಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ. ನೆಕ್ಸ್ಟು ನರೇಂದ್ರ ಮೋದಿ ಅಂತ ಆಯಿತಾ. ಇವರು ಓಕೆನಾ, ಇವನು UK ಸಿಟಿಸನು. ಅವ್ನು ಕಮಿಟ್ ಮಾಡಿರೋದು ಇಂಡಿಯಾದಲ್ಲಿ ಕ್ರೈಮ್ನ. ಇಂಡಿಯಾದಲ್ಲಿ ಕಮಿಟ್ ಆಗಿದೆ, ಅದು ಇಂಟರ್ ಟೆರಿಟೋರಿಯಲ್ ಅಲ್ವಾ. ಆ ಫ್ಲೋ ಜಸ್ಟ್ ಅದನ್ನು ಮಾತ್ರ ನೋಡಿ. ನೆಕ್ಸ್ಟ್ ಏನೇನಿದೆಯೋ ಅದನ್ನು ಇಗ್ನೋರ್ ಮಾಡಿಬಿಡಿ. ಇನ್ ಇಂಡಿಯಾ ಅಂದರೆ ಇಂಟ್ರಾ, ಇಲ್ಲ ಔಟ್ಸೈಡ್ ಇಂಡಿಯಾ ಅಂದರೆ ಎಕ್ಸ್ಟ್ರಾ ಅಷ್ಟೇ. ಫ್ಲೋ ಔಟ್ಸೈಡ್ ಇಂಡಿಯಾ, ನಾವು ಪ್ರೆಸೆಂಟ್ ಇನ್ UK ನೋಡಿ, ಇದು ಇಂಟರ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್. ನೆಕ್ಸ್ಟ್ ಇದೊಂದು ಪರ್ಸನು, ಅವರು ಕಮಿಟೆಡ್ ಫಿಕ್ಸಿಂಗ್ ಔಟ್ಸೈಡ್ ಇಂಡಿಯಾ. ಇವಾಗ ಇದು ಯಾವ ಟೈಪ್ ಆಗುತ್ತೆ ಇಂಡಿಯಾಗೆ ಅಂದರೆ ಎಕ್ಸ್ಟ್ರಾ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಆಗುತ್ತೆ. ಯಾಕೆಂದರೆ ಫಿಕ್ಸಿಂಗ್ ಎಲ್ಲ ಮಾಡಿರೋದೆಲ್ಲ ಔಟ್ಸೈಡ್ ಇಂಡಿಯಾದಲ್ಲ. ನೆಕ್ಸ್ಟು ಬಂದ್ಬಿಟ್ಟು ಇಂಡಿಯಾ ಹ್ಯಾಸ್ ನೋ ಜೂಡಿಸ್ಟಿಕ್ಷನ್. ಇಂಡಿಯಾಗೆ ಈ ವಿಷಯದಲ್ಲಿ ಜೂಡಿಸ್ಟಿಕ್ಷನ್ನೇ ಇಲ್ಲ. ಯಾವುದು ಅಂತ ಅಂದರೆ, ಒಂದು ನಾನ್ ಸಿಟಿಸನ್ ಆಯಿತಾ. ನಾನ್ ಸಿಟಿಸನು ಕ್ರೈಮ್ ಕಮಿಟ್ ಮಾಡಿದ್ದಾನೆ ಔಟ್ಸೈಡ್ ಇಂಡಿಯಾ ಕ್ರೈಮ್ ಕಮಿಟ್ ಮಾಡಿದ್ದಾನೆ, ಮತ್ತು ಅವ್ನ ಪ್ರೆಸೆನ್ಸ್ ಕೂಡ ಇಂಡಿಯಾದಲ್ಲಿ ಫೌಂಡ್ ಆಗಿಲ್ಲ. ಮೂರೂ ಇಂಡಿಯಾಗೆ ರಿಲೇಟ್ ಆಗ್ತಿಲ್ಲ ಅಂದಮೇಲೆ ಇದು ಇಂಡಿಯಾ ಜೂಡಿಸ್ಟಿಕ್ಷನಲ್ಲಿ ಬರಲ್ಲ. ಓಕೆನಾ. ಇಲ್ಲ ಹಾಗೆ ಒಂದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ನೋಡಿ. ನಾನ್ ಸಿಟಿಸನು ಕ್ರೈಮ್ ಕಮಿಟೆಡ್ ಔಟ್ಸೈಡ್ ಇಂಡಿಯಾ, ಪ್ರೆಸೆನ್ಸ್ ಇನ್ ಇಂಡಿಯಾ, ಇದು ಬಂದ್ಬಿಟ್ಟು ಎಕ್ಸ್ಟ್ರಾ, ಯಾಕೆಂದರೆ ಔಟ್ಸೈಡ್ ಇಂಡಿಯಾ. ನೆಕ್ಸ್ಟ್ ನಾನ್ ಸಿಟಿಸನು ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾ, ಪ್ರೆಸೆಂಟ್ ಔಟ್ಸೈಡ್ ಇಂಡಿಯಾ, ಇದು ಇಂಟ್ರಾ, ಯಾಕಂದರೆ ಇನ್ ಇಂಡಿಯಾ ಕಮಿಟ್ ಆಗಿರೋದು. ಸಿಟಿಸನ್ನು ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾ, ಪ್ರೆಸೆಂಟ್ ಔಟ್ಸೈಡ್ ಇಂಡಿಯಾ, ಇದು ಇಂಟ್ರಾ, ಯಾಕೆಂದರೆ ಇನ್ ಇಂಡಿಯಾ ಕಮಿಟ್ ಆಗಿದೆ. ಸಿಟಿಸನ್ನು ಕ್ರೈಮ್ ಕಮಿಟೆಡ್ ಇನ್ ಇಂಡಿಯಾ, ಪ್ರೆಸೆಂಟ್ ಇನ್ ಇಂಡಿಯಾ ಓನ್ಲಿ, ಆವಾಗೂ ಇಂಟ್ರಾನೇ ಆಗುತ್ತೆ. ನೆಕ್ಸ್ಟ್ ಸಿಟಿಸನ್ನು ಕ್ರೈಮ್ ಕಮಿಟೆಡ್ ಔಟ್ಸೈಡ್ ಇಂಡಿಯಾ, ಪ್ರೆಸೆಂಟ್ಸ್ ಇನ್ ಇಂಡಿಯಾ, ಆವಾಗ ಎಕ್ಸ್ಟ್ರಾ ಆಗುತ್ತೆ, ಯಾಕಂದರೆ ಔಟ್ಸೈಡ್ ಇಂಡಿಯಾ ಇದೆ. ನೆಕ್ಸ್ಟ್ ಇಷ್ಟೋ ತನಕ ಕ್ರೈಮ್ ಕಮಿಟು ಅದೆಲ್ಲ ನೋಡಿದ್ವಲ್ಲ, ಅದ್ರದ್ದು ಏನೇನು ಎಲಿಮೆಂಟ್ಸು, ಕ್ರೈಮ್ ಅಂದರೆ ಏನು ಅದೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇಲೆಲ್ಲ ಬರೆದಿದ್ದೀನಲ್ಲ, ಇದು ಬಂದ್ಬಿಟ್ಟು ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸು. ನೀವು ಬೇಕಾದ್ರೆ ಹಾಗೆ ಕಾಪಿ ಮಾಡ್ಕೊಬೋದು. ಪೆನ್ಸಿಲಲ್ಲಿ ಬರ್ದಿರೋದೆಲ್ಲ ಚಾಪ್ಟರ್ ರಿಲೇಟೆಡ್ ಕ್ವಶನ್ಸ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಎಲಿಮೆಂಟ್ಸ್ ಆಫ್ ಕ್ರೈಮ್ ನೋಡೋಣ. ಅವನು ಎಲಿಮೆಂಟ್ ಆಫ್ ಕ್ರೈಮ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಅವ್ನು ಹ್ಯೂಮನ್ ಬೀಯಿಂಗ್ ಆಗಿರಬೇಕು, ಅವ್ನು ರ್ಯಾಷನಲ್ ಆಗಿರಬೇಕು, ಮತ್ತು ಫಿಟ್ ಹ್ಯಾನ್ ಆಫ್ ಟು ಟೇಕ್ ಎ ಪನಿಷ್ಮೆಂಟ್. ಅಂದರೆ ಮೆಂಟಲ್ ಇಲ್ನೆಸ್ಸು ಆ ಥರ ಏನೂ ಇರಬಾರ್ದು, ಫಿಟ್ ಆಗಿರಬೇಕು ಅವನಿಗೆ. ಟು ಟೇಕ್ ಎ ಪನಿಷ್ಮೆಂಟ್ ತೊಗೊಳ್ಳೋಷ್ಟು ಫಿಟ್ ಆಗಿರಬೇಕು ಅವನು. ಇವ್ರನ್ನ ಆ್ಯಕ್ಟರ್ಸ್ ರಿವರ್ಸ್ ಅಂತ ಕರೀತಾರೆ. ಅಂದರೆ ಆ್ಯಕ್ಟ್ ಕಮಿಟಿಂಗ್ ಎ ಕ್ರೈಮ್, ಅಂದರೆ ಕಮಿಟ್ ಮಾಡಿರೋದು, ಆ್ಯಕ್ಟ್ನ ಕಮಿಟ್ ಮಾಡಿರೋದು.
ಇವರು ಹ್ಯೂಮನ್ ಬೀಯಿಂಗ್ನ ಆ ಥರ ಕರೀತಾರೆ. ಇವನಿಗೆ ಮೇಯ್ನಾಗಿ ಮೆನ್ಸ್ರಿಯಾ ಇರಬೇಕು, ಅಂದರೆ ಗಿಲ್ಟಿ ಫೀಲ್ ಆಗಬೇಕು, ನಮ್ಗೆ ಗಿಲ್ಟಿ ಮೈಂಡ್ ಆಗಿರಬೇಕು. ಒಂದು ಏನಂತಂದರೆ ಯಾವುದೇ ಥರ ಕ್ರೈಮು ಕೂಡ ಗಿಲ್ಟಿ ಇಲ್ಲದೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಓಕೆನಾ. ಏನಂತಂದರೆ ಇವಾಗ ಯಾರೋ ಬಂದುಬಿಟ್ಟು ಚುಚ್ಚಿಬಿಟ್ರು ಅಂದ್ಕೊಳ್ಳಿ, ಆವಾಗ ಅಲ್ಲಿ ಇಂಟೆನ್ಷನ್ ಇರುತ್ತಲ್ವ, ಅವ್ರಿಗೆ ಚುಚ್ಚಬೇಕು ಅನ್ನೋ ಇಂಟೆನ್ಷನ್ ಇರುತ್ತಲ್ಲ, ಅದನ್ನು ಗಿಲ್ಟಿ ಮೈಂಡ್ ಅಂತ ಕರೀತಾರೆ. ಓಕೆನಾ. ಮತ್ತು ಇಷ್ಟು ಆಗಿರಬೇಕು. ಜೊತೆಗೆ ಇವರು ಯಾರ ಮೇಲೆ ಅಟ್ಯಾಕ್ ಮಾಡಿರ್ತಾರಲ್ಲ ಅವ್ರಿಗೆ ಇದರೊಳಗೆ ಯಾವ್ದಾದ್ರು ಒಂದು ಡ್ಯಾಮೇಜ್ ಆಗಿರಬೇಕು. ಒಂದು ಫಿಸಿಕಲ್ ಸೇಫ್ಟಿ ಏನಾದ್ರು ಪ್ರಾಬ್ಲಮ್ ಆಗಿರಬೇಕು, ಇಲ್ಲ ಕಂಫರ್ಟ್, ಮನಿ, ಹೆಲ್ತ್, ರೆಪ್ಯುಟೇಷನ್, ಪ್ರಾಪರ್ಟಿ, ಇಷ್ಟಲ್ಲಿ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಆಗಿರಬೇಕು. ಆವಾಗಲೇ ಅದನ್ನು ಕನ್ಸಿಡರ್ ಮಾಡೋದು. ಇದ್ರೊಳಗೆ ಒಂದು ನೋಟ್ ಇದೆ, ಏನಂತಂದರೆ ಇಲ್ಲಿರೋದ್ರಲ್ಲಿ ಸಿಂಗಲ್ ಎಲಿಮೆಂಟ್ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಇದ್ರೂ ಅದನ್ನು ಕ್ರೈಮ್ ಅಂತ ಕನ್ಸಿಡರ್ ಮಾಡೋದು. ಮತ್ತು ಕೆಲವರೆಲ್ಲ ಪ್ರಾಣಿಗಳನ್ನೆಲ್ಲ ಸಾಕಿರ್ತಾರಲ್ಲ, ಆ ಪ್ರಾಣಿಗಳು ಬಂದ್ಬಿಟ್ಟು ಸಡನ್ನಾಗಿ ಅಟ್ಯಾಕ್ ಮಾಡಿಬಿಟ್ರೆ ಅದನ್ನು ಕ್ರೈಮ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದರೆ ಆ ಪೆಟ್ ಅನಿಮಲ್ದು ಓನರ್ ಇರ್ತಾರಲ್ಲ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನಾಯಿ ಅಥವಾ ಯಾವುದೋ ಒಂದು ಅನಿಮಲ್ ಏನು ಸಾಕೊಂಡಿರ್ತಾರೋ ಅದೇನಾದ್ರು ಕ್ರೈಮ್ ಮಾಡಿದ್ರೆ. ಅಕಸ್ಮಾತ್ ಪೆಟ್ ಅನಿಮಲ್ ಆಗದೆ ನಾರ್ಮಲಾಗಿ ಓಡಾಡ್ಕೊಳ್ಳೋ ಅನಿಮಲ್ ಆಗಿದ್ರೆ ಅದು ಕ್ರೈಮ್ ಆಗಲ್ಲ. ಓಕೆನಾ. ನೆಕ್ಸ್ಟು ಮೆನ್ಸ್ರಿಯಾ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ಮೆನ್ಸ್ರಿಯಾ ಅನ್ನೋದೊಂದು ಫಂಡಮೆಂಟಲ್ ಎಲಿಮೆಂಟ್ ಆಫ್ ಕ್ರೈಮು, ಒಂದು ತುಂಬ ಮುಖ್ಯವಾದಂಥ ಎಲಿಮೆಂಟು ಕ್ರೈಮಲ್ಲಿ. ಅದ್ರದ್ದು ಮೀನಿಂಗ್ ನೋಡೋಣ. ಮೆನ್ಸ್ರಿಯಾ ಮೀನ್ಸ್ ಎ ಗಿಲ್ಟಿ ಮೈಂಡ್, ಕುಡ್ ನಾಟ್ ಬಿ ಕ್ರೈಮ್ ವಿತೌಟ್ ಎ ಗಿಲ್ಟಿ ಮೈಂಡ್. ಯಾವುದೇ ಥರ ಕ್ರೈಮ್ ಆಗೋಕ್ಕಾಗಲ್ಲ ಗಿಲ್ಟಿ ಮೈಂಡ್ ಇಲ್ಲದೆ. ಓಕೆನಾ. ಇದು ಒರಿಜಿನಲ್ ಆಗಿದ್ದು ಬಂದ್ಬಿಟ್ಟು ಲ್ಯಾಟಿನ್ ವರ್ಡ್ ಮ್ಯಾಕ್ಸಿಮಮ್ ಅಂತ. ಅದ್ರದ್ದು ಮೀನಿಂಗ್ ಬಂದ್ಬಿಟ್ಟು ವಿಚ್ ಮೀನ್ಸ್ ಆ್ಯಕ್ಟ್ ಇಟ್ ಸೆಲ್ಫ್ ಕ್ರಿಯೇಟ್ ನೋ ಗಿಲ್ಟಿ ವಿತೌಟ್ ಎ ಗಿಲ್ಟಿ ಮೈಂಡ್. ಯಾವುದೇ ಥರ ಗಿಲ್ಟಿ ಮೈಂಡ್ ಇಲ್ಲದೆ ಯಾವುದೇ ಥರ ಗಿಲ್ಟಿ ಅಂದರೆ ಯಾವುದೇ ಥರ ಕ್ರೈಮು ಮಾಡೋಕ್ಕಾಗಲ್ಲ ಗಿಲ್ಟಿ ಮೈಂಡ್ ಇಲ್ಲದೆ ಅಂತ. ಓಕೆ, ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಮೆನ್ಸ್ರಿಯಾ ಇಸ್ ಎ ಸೈಕಾಲಜಿಕಲ್ ಕಾನ್ಸೆಪ್ಟ್. ಅದೊಂದು ಸೈಕಾಲಜಿಕಲ್ ಕಾನ್ಸೆಪ್ಟು. ಅದನ್ನು ಏನಂತ ಅಂದರೆ ಅದನ್ನು ಫೈನ್ ಮಾಡೋದು, ಇವ್ನು ಗಿಲ್ಟಿ ಮೈಂಡ್ ಇದಾನೋ ಇಲ್ವೋ ಅಂತ ಕಂಡುಹಿಡಿಯೋದು ನಾಟ್ ಪಾಸಿಬಲ್ ವಿತೌಟ್ ಹ್ಯಾವಿಂಗ್ ಇಟ್ಸ್ ಫಾರ್ಮ್. ಅದಕ್ಕೊಂದು ಫಾರ್ಮ್ಸ್ ಇದೆ, ಆ ಫಾರ್ಮ್ ಇಲ್ಲದೆ ಅದನ್ನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಏನು ಫಾರ್ಮ್ಸ್ ಇದೆ ಅಂದರೆ 3 ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ. ಇಲ್ಲಿ ನೋಡಿದರೆ 3 ಫಾರ್ಮ್ಸ್ ಆಫ್ ಮೆನ್ಸ್ರಿಯಾ. ಓಕೆನಾ. ಫಸ್ಟ್ನೇ ಫಾರ್ಮ್ ಬಂದುಬಿಟ್ಟು ಇಂಟೆನ್ಷನ್, ಕ್ರಿಮಿನಲ್ ಇಂಟೆನ್ಷನ್, ಅವನ್ನ ಸಾಯಿಸಬೇಕು ಅನ್ನೋ ಇಂಟೆನ್ಷನ್ ಇರಬೇಕು, ಅಥವಾ ನೆಗ್ಲಿಜೆನ್ಸಿಂದ ಆಗಿರಬೇಕು. ಅಂದರೆ ಏನೋ ಒಂದು ಆಕ್ಸಿಡೆಂಟ್ ನೆಗ್ಲಿಜೆನ್ಸ್ ಆಗಿ ಏನಾದ್ರು ಮಾಡಿಬಿಡೋದು. ಫೇಲ್ಯೂರ್ ಟು ಪರ್ಫಾರ್ಮ್ ದ ಡ್ಯೂಟಿ ಡೆಲಿಗೆನ್ಸು, ಏನೋ ಒಂದು ಡ್ಯೂಟಿ ಡೆಲಿಗೆನ್ಸ್ ನಿಮಗಿರುತ್ತೆ, ಅದನ್ನು ನೀವು ಪರ್ಫಾರ್ಮ್ ಮಾಡದೇ ಇದ್ದಾಗ ಆವಾಗ ಕ್ರೈಮ್ ಆಗುವಂಥದ್ದು. ಅಥವಾ ರಿಕ್ಲೆಸ್ನೆಸ್ ಅಂತ, ಡಿಸ್ಪ್ಯೂಟ್ ನೋಯಿಂಗ್ಲಿ ಅಸೋಸಿಯೇಟೆಡ್ ರಿಸ್ಕ್ ಸ್ಟಿಲ್ ಪರ್ಫಾರ್ಮಿಂಗ್ ಆ್ಯನ್ ಆ್ಯಕ್ಟ್. ಏನಂತ ಇದನ್ನು ಏನು ಮೀನಿಂಗ್ ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಇದನ್ನು ಮಾಡಿದಾಗ ನನಗೆ ಇದನ್ನು ನಾನು ಪರ್ಫಾರ್ಮ್ ಮಾಡಿದಾಗ ಈ ಥರ ಕ್ರೈಮ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಅಂದ್ರೂ ಪರವಾಗಿಲ್ಲ ಅಂತ ರಿಸ್ಕ್ ತೊಗೊಂಡು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ರೂ ನೀವು ಅದನ್ನು ಮಾಡಿದಾಗ ಆವಾಗ ನೀವು ಗಿಲ್ಟಿ ಮೈಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಎಲ್ಲದ್ರಿಗೂ ಗಿಲ್ಟಿ ಮೈಂಡೇ ನೋಡೋಕ್ಕಾಗಲ್ಲ. ಕೆಲವೊಂದೊಂದು ಕೇಸಲ್ಲಿ ಗಿಲ್ಟಿ ಮೈಂಡ್ ಇರಲ್ಲ, ಅಂದರೆ ಎಕ್ಸೆಪ್ಷನ್ ಆಗಿರುತ್ತೆ ಮೆನ್ಸ್ರಿಯಿಂದ. ಯಾವ್ದು ಅಂತಂದರೆ ಸ್ಟೇಟ್ ಲಯಬಿಲಿಟಿ, ಅಂದರೆ ನೆಗ್ಲಿಜೆನ್ಸಿಂದ ಏನೋ ಒಂದು ಮಾಡುವಂಥದ್ದು ಅದು. ಮತ್ತು ಸ್ಟೇಟಸ್ ಆಫ್ ಪಬ್ಲಿಕ್ ಸೇಫ್ಟಿ, ಯಾವುದೋ ಪಬ್ಲಿಕ್ ಸೇಫ್ಟಿಗೆ ಪ್ರಾಬ್ಲಮ್ ಮಾಡುವಂಥದ್ದು, ಆ ಥರ ಎಲ್ಲ ಮಾಡಿದಾಗ ನಿಮಗೆ ಡೈರೆಕ್ಟ್ ಕ್ರಿಮಿನಲ್ ಅಂತ ಕನ್ಸಿಡರ್ ಆಗುತ್ತೆ. ಮೆನ್ಸ್ರಿಯಾ ನೋಡೋದಿಲ್ಲ. ಪೆಟಿ ಕೇಸಸ್ ಅಂದರೆ ಯಾವುದೋ ಒಂದು ಕದಿಯೋದು ಆ ಥರ ಎಲ್ಲ ಮಾಡಿದಾಗ. ಆಮೇಲೆ ನೆಕ್ಸ್ಟು ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಆನ್ ಎಕ್ಸ್ಕ್ಯೂಸ್. ಯಾವುದೋ ಒಂದು ಲಾನ ನೀವು ಇಗ್ನೋರ್ ಮಾಡಿ ಅದನ್ನು ಎಕ್ಸ್ಕ್ಯೂಸ್ ಆಗಿ ಹೇಳೋಕ್ಕಾಗಲ್ಲ. ಇವೆಲ್ಲ ಇದರಿಂದ ಮೆನ್ಸ್ರಿಯಿಂದ ಎಕ್ಸ್ಕ್ಲೂಡ್ ಆಗುತ್ತೆ ಇವೆಲ್ಲ. ನೆಕ್ಸ್ಟು ಸ್ಟೇಜಸ್ ಆಫ್ ಕ್ರೈಮ್ ನೋಡೋಣ. ಇಷ್ಟೊತ್ತಂಕ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಕ್ರೈಮ್ ಎಲ್ಲ ನೋಡಾಯಿತು. ಇವಾಗ ಸ್ಟೇಜಸ್ ಆಫ್ ಕ್ರೈಮ್ ನೋಡೋಣ. ಸ್ಟೇಜಸ್ ಆಫ್ ಕ್ರೈಮಲ್ಲಿ ಫಸ್ಟ್ ಬಂದುಬಿಟ್ಟು ಕ್ರೈಮ್ದು ಇಂಟೆನ್ಷನ್ ಇರಬೇಕು, ಅಂದರೆ ಇವನ್ನ ಸಾಯಿಸಬೇಕು ಅಂತ ಇರಬೇಕು. ಇಂಟೆಂಟ್ ಟು ಕಮಿಟ್ ಎ ಕ್ರೈಮ್ ಅಂತ. ಓಕೆನಾ. ಜನರಲಿ ಇಂಟೆನ್ಷನ್ ಆಸ್ ಸಫಿಷಿಯೆಂಟ್. ಕೆಲವೊಂದರೊಳಗೆ ಇಂಟೆನ್ಷನ್ ಸಫಿಷಿಯೆಂಟ್ ಆಗಿರುತ್ತೆ. ಬಟ್ ಬರೀ ಕ್ರಿಮಿನಲ್ ಇಂಟೆನ್ಷನ್ನು ಈಸ್ ನಾಟ್ ಈಕ್ವಲ್ ಟು ಕ್ರೈಮ್. ಬರೀ ಕ್ರಿಮಿನಲ್ ಇಂಟೆನ್ಷನ್ ಇದ್ಬಿಟ್ರೆ, ಅಂದರೆ ಒಂದೊಂದು ಸತಿ ನಿನ್ನ ಸಾಯಿಸ್ತೀನಿ ನೋಡು, ಏನೋ ಕೋಪ ಬರ್ತಾಯ್ತಾ, ನೀನು ಸಾಯಿಸ್ತೀನಿ ನೋಡು ಅಂತ ಸುಮ್ಮನೆ ಅಂತೀವಪ್ಪ, ಅದಕ್ಕೆಲ್ಲ ನೀವು ಜೈಲಿಗೂ ಎಲ್ಲ ತೊಗೊಂಡೋಗಕ್ಕೆ ಹಾಕೋಕ್ಕಾಗಲ್ಲ. ಬರೀ ಇಂಟೆನ್ಷನ್ ಇದ್ದರೆ ಸಾಕಾಗಲ್ಲ, ಅಂದರೆ ಸುಮ್ಮನೆ ಒಂದೊಂದು ಸತಿ ಕೋಪ ಬಂದಾಗ ಹಂಗೆ ಅಂದ್ಬಿಡ್ತೀವಿ ಅಷ್ಟೇ ಅದನ್ನು. ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ಪ್ರಿಪರೇಷನು. ಏನಂತ ಅಂದರೆ ಅರೇಂಜ್ಮೆಂಟ್ ಆರ್ ಪ್ಲ್ಯಾನಿಂಗ್ ರಿಲೇಟೆಡ್ ಟು ಕ್ರಿಮಿನಲ್ ಇಂಟೆನ್ಷನ್. ನೀವೇನು ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡಿರೋದ್ರ ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಅದರೊಳಗೆ ಜನರಲಿ ಏನು ಅಂತಂದರೆ ಕ್ರಿಮಿನಲ್ ಇಂಟೆನ್ಷನ್ ಪ್ಲಸ್ ಪ್ರಿಪರೇಷನ್ ಇಸ್ ನಾಟ್ ಈಕ್ವಲ್ ಟು ಕ್ರೈಮ್. ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿರ್ತೀರ, ಅದು ಎಕ್ಸಿಕ್ಯೂಟ್ ಆಗದೆ ಅದು ಅದಕ್ಕೆ ಪ್ರಿಪರೇಷನ್ಗೆ ನಿಂತಾಗ ಅದನ್ನು ಕ್ರೈಮ್ ಅಂತ ಕರೆಯಲ್ಲ ಜನರಲ್ಲಾಗಿ. ಬಟ್ ಎಕ್ಸೆಪ್ಷನ್ಸ್ ಇದೆ ಏನಂತಂದರೆ ಕ್ರಿಮಿನಲ್ ಇಂಟೆನ್ಷನ್ ಪ್ಲಸ್ ಪ್ರಿಪರೇಷನ್ ಈಸ್ ಈಕ್ವಲ್ ಟು ಕ್ರೈಮ್ ವೆನ್
ಪ್ರಿಪರೇಷನ್ ಫಾರ್ ವೇಜ್ ಎ ವಾರ್ ಅಗೇನ್ಸ್ಟ್ ದ ಗೌರ್ಮೆಂಟ್, ಯಾವುದೋ ಒಂದು ಗೌರ್ಮೆಂಟ್ ಇದು ವಿರುದ್ಧ ವಾರ್ನ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊತಿರ್ತೀರ ಅಂದ್ಕೊಳ್ಳಿ, ಆವಾಗ ಅದು ಕ್ರೈಮ್ ಆಗುತ್ತೆ. ನೆಕ್ಸ್ಟ್ ಮೇಕಿಂಗ್ ಎ ಪ್ರಿಪರೇಷನ್ ಟು ಕಮಿಟ್ ಎ ಡಾಕ್ಟಿಟಿ, ಅಂದರೆ ಏನಂತಂದರೆ ಗ್ಯಾಂಗ್ ರಾಬರಿ ಮಾಡಬೇಕು ಅಂತ ಏನೋ ಪ್ರಿಪೇರ್ ಮಾಡ್ಕೊತಿರ್ತೀರ, ಆವಾಗೂ ನಿಮಗೆ ಅದನ್ನು ಕ್ರೈಮ್ ಅಂತಲೇ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟು ಪ್ರಿಪರೇಷನ್ ಫಾರ್ ಮೇಕಿಂಗ್ ಫೇಕ್ ಕಾಯಿನ್ಸ್ ಆ್ಯಂಡ್ ಗೌರ್ಮೆಂಟ್ ಸ್ಟ್ಯಾಂಪ್ಸ್, ಫೇಕ್ ಕಾಯಿನ್ಸು ಗೌರ್ಮೆಂಟ್ ಸ್ಟ್ಯಾಂಪ್ಸ್ನ ಮಾಡ್ತಾ ಇರ್ಬೇಕಾದ್ರೆ ಸಿಗಾಕೋತೀರ ಅಂದ್ಕೊಳ್ಳಿ, ಅದು ಕ್ರೈಮೇ. ಆಮೇಲೆ ಪ್ರಿಪರೇಷನ್ ಆಫ್ ಮೇಕಿಂಗ್ ಫಾಲ್ಸ್ ವೆಯ್ಟ್ ಆ್ಯಂಡ್ ಮೆಷರ್ಮೆಂಟ್ಸ್, ಅಂಗಡಿಗಳೆಲ್ಲ ಫಾಲ್ಸ್ ವೆಯ್ಟ್ ಆ್ಯಂಡ್ ಮೆಷರ್ಮೆಂಟ್ಸ್ ಆ ಥರ ಏನಾದ್ರು ಇದು ಮಾಡಿದಾಗ ಅದು ಕೂಡ ಕ್ರೈಮ್. ಓಕೆನಾ. ಇವಾಗ ನೆಕ್ಸ್ಟ್ ಸ್ಟೇಜ್ ನೋಡೋಣ. ಒಂದು ಕ್ರಿಮಿನಲ್ ಇಂಟೆನ್ಷನು, ನೆಕ್ಸ್ಟು ಪ್ರಿಪರೇಷನು, ನೆಕ್ಸ್ಟ್ ಏನಂದರೆ ಅಟೆಂಪ್ಟ್, ಅಂದರೆ ಮಾಡೋಕ್ಕೆ ಹೋಗಿರ್ತಾರೆ ಅದು ಕಂಪ್ಲೀಟ್ ಆಗಿರಲ್ಲ. ಎಕ್ಸಿಕ್ಯೂಷನ್ ಆಫ್ ಕ್ರಿಮಿನಲ್ ಇಂಟೆನ್ಷನ್ ಆಫ್ಟರ್ ನೆಸೆಸರಿ ಪ್ರಿಪರೇಷನ್ ಫಾಲ್ ಶಾರ್ಟ್ ಟು ಕಂಪ್ಲೀಟ್ ಎ ಕ್ರೈಮ್, ಅರ್ಧಂಬರ್ಧ ಆಗಿಬಿಟ್ಟಿರುತ್ತೆ, ಅದನ್ನು ಪ್ರೈಮರಿ ಕ್ರೈಮ್ ಅಂತ ಕರೀತಾರೆ. ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಪ್ರಿಪರೇಷನ್ ಮಾಡಿ ಅಟೆಂಪ್ಟ್ ಮಾಡಿದ್ರೆ ಅದನ್ನ ಕ್ರೈಮ್ ಅಂತಲೇ ಕರೀತಾರೆ. ಓಕೆನಾ. ಅಫೆನ್ಸಸ್ ಕೆಲವೊಂದರೊಳಗೆ ಏನಂತಂದರೆ ಅಟೆಂಪ್ಟ್ ಮಾಡಿದರೆ ಒಂದು ಪನಿಷ್ಮೆಂಟ್, ಅಟೆಂಪ್ಟ್ ಟು ಪನಿಷ್ಮೆಂಟ್ ಇರುತ್ತೆ, ಕಂಪ್ಲೀಟ್ ಮಾಡಿದರೆ ಪನಿಷ್ಮೆಂಟ್ ಫಾರ್ ಕಂಪ್ಲೀಟ್ ಅಫೆನ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಕಮಿಷನ್ ಆಫ್ ಕ್ರೈಮ್, ಅಂದರೆ ಅಕಂಪ್ಲಿಷ್ಮೆಂಟ್. ಇಫ್ ಅಕ್ಯೂಸ್ ಅಂದರೆ ಏನು ಗೊತ್ತಾ, ಯಾರು ಕೊಲೆ ಮಾಡೋಕ್ಕೆ ಅಂತ ಹೋಗಿರ್ತಾರೆ ಅಥವಾ ಏನೋ ತಪ್ಪಿಕಸ್ತನ ಜಾಗದಲ್ಲಿ ಇರ್ತಾರಲ್ಲ ಅವ್ರನ್ನ ಅಕ್ಯೂಸ್ ಅಂತ ಕರೀತಾರೆ. ಅಕ್ಯೂಸು ಸಕ್ಸೀಡ್ ಆದರೆ ಅಟೆಂಪ್ಟಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅವನ ಅಫೆನ್ಸ್ನ, ಆವಾಗ ಅವನಿಗೆ ಅವನ್ನ ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಂದರೆ ಕಂಪ್ಲೀಟ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಅವ್ನು ಸಕ್ಸೀಡ್ ಮಾಡೋಕ್ಕಾಗಿಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ ಅಂತ ಕ್ರೈಮ್ನ, ಅಂದರೆ ಇವಾಗ ಯಾರನ್ನೂ ಮರ್ಡರ್ ಮಾಡೋಕ್ಕೆ ಹೋಗಿರ್ತಾನೆ, ಅಷ್ಟರಲ್ಲಿ ಪೊಲೀಸ್ ಬಂದುಬಿಡ್ತಾರೆ, ಒಂದು 2 ಸತಿ ಚುಚ್ಚಿರ್ತಾನೆ, ಅಷ್ಟರಲ್ಲಿ ಪೊಲೀಸ್ ಬಂದುಬಿಡ್ತಾರೆ ಅಂದ್ಕೊಳ್ಳಿ, ಆವಾಗ ಆಸ್ಪತ್ರೆಗೆ ಸಡನ್ನಾಗಿ ಸೇರಿಸಿದಾಗ ಅವ್ನು ಸತ್ತಿರಲ್ಲ, ಆವಾಗ ಅದನ್ನು ಅಟೆಂಪ್ಟ್ ಅಂತ ಕರೀತಾರೆ. ಅವ್ನು ಸತ್ತೋಗ್ಬಿಟ್ರೆ ಅದನ್ನು ಕಂಪ್ಲೀಟ್ ಅಫೆನ್ಸ್ ಅಂತ ಕರೀತಾರೆ. ಓಕೆನಾ. ಅದಕ್ಕೆ ಡಿಫ್ರೆಂಟಾಗಿ ಇದಿರುತ್ತೆ. ಓಕೆನಾ. ಇದರೊಳಗೆ ಏನಂತಂದರೆ 4 ಕ್ಯಾಟಗರೀಸ್ ಆಫ್ ಅಟೆಂಪ್ಟ್ ಇರುತ್ತೆ, ಅಂದರೆ ಅಟೆಂಪ್ಟ್ಗೆ ಪನಿಷ್ಮೆಂಟ್ ಕೊಡೋದು ಅದೆಲ್ಲ 4 ಕ್ಯಾಟಗರೀಸಲ್ಲಿ ಡಿವೈಡ್ ಆಗಿದ್ದಾರೆ. ಯಾವುದಂತಂದರೆ ಫಸ್ಟ್ ಕ್ಯಾಟಗರಿ ಅಫೆನ್ಸ್ ಕಮಿಟೆಡ್, ಇಫ್ ಯು ಕುಡ್ ನಾಟ್ ಕಂಪ್ಲೀಟ್ ದ ಅಫೆನ್ಸ್ ಆರ್ ಇಫ್ ಯು ಕುಡ್ ಕಂಪ್ಲೀಟ್ ದ ಅಫೆನ್ಸ್ ದ ಪನಿಷ್ಮೆಂಟ್ ವಿಲ್ ಬಿ ಸೇಮ್ ಫಾರ್ ಅಂಡರ್ ದ ಸೆಕ್ಷನ್. ಏನಂತಂದರೆ ನೀವು ಅಟೆಂಪ್ಟ್ ಮಾಡಿದ್ರು ಅಥವಾ ಕಂಪ್ಲೀಟ್ ಮಾಡಿದ್ರು ಅಫೆನ್ಸು ಒಂದೇ ನಿಮಗೆ ಪನಿಷ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಡಿಫಾಮೇಷನ್ ಅಂದರೆ ಬೇರೆಯವ್ರನ್ನ ಹೀಯಾಳಿಸುವಂಥದ್ದು, ಬೇರೆಯವ್ರಿಗೆ ರೆಪ್ಯುಟೇಷನ್ ಹಾಳು ಮಾಡುವಂಥದ್ದು, ಅದನ್ನು ನೀವು ಅಟೆಂಪ್ಟ್ ಮಾಡಲಿ ಅಥವಾ ಕಂಪ್ಲೀಟ್ ಮಾಡಲಿ ಸೆಕ್ಷನ್ 499 ಪ್ರಕಾರ ನಿಮಗೆ ಅದು 2 years ಇಂಪ್ರಿಸನ್ಮೆಂಟ್ ಆಗೇ ಆಗುತ್ತೆ. ಓಕೆನಾ. ಇದು ಫಸ್ಟ್ ಕ್ಯಾಟಗರಿಲಿ ಏನು, ಅಟೆಂಪ್ಟ್ ಮಾಡಲಿ ಅಥವಾ ಕಂಪ್ಲೀಟ್ ಮಾಡಲಿ ಇಬ್ರಿಗೂ ಸೇಮ್ ಪನಿಷ್ಮೆಂಟ್ ಸಿಗುತ್ತೆ, ಎರಡಕ್ಕೂ ಸೇಮ್ ಪನಿಷ್ಮೆಂಟ್ ಸಿಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಅಫೆನ್ಸ್ ಈಸ್ ಕಮಿಟೆಡ್ ಇಫ್ ಅಟೆಂಪ್ಟೆಡ್ ಡಿಫ್ರೆಂಟ್ ಸೆಕ್ಷನ್ ಡಿಫ್ರೆಂಟ್ ಪನಿಷ್ಮೆಂಟ್, ಇಫ್ ಕಂಪ್ಲೀಟೆಡ್ ಡಿಫ್ರೆಂಟ್ ಸೆಕ್ಷನ್ ಡಿಫ್ರೆಂಟ್ ಪನಿಷ್ಮೆಂಟ್. ಅಟೆಂಪ್ಟ್ ಮಾಡಿರೋರಿಗೆ ಬೇರೆ ಸೆಕ್ಷನಲ್ಲಿ ಬೇರೆ ಪನಿಷ್ಮೆಂಟು, ಕಂಪ್ಲೀಟ್ ಮಾಡಿರೋರಿಗೆ ಬೇರೆ ಸೆಕ್ಷನಲ್ಲಿ ಬೇರೆ ಪನಿಷ್ಮೆಂಟು. ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಅಟೆಂಪ್ಟ್ ಟು ಮರ್ಡರಲ್ಲಿ 10 years ಪನಿಷ್ಮೆಂಟ್ ಸಿಗುತ್ತೆ. ಮರ್ಡರಲ್ಲಿ ಬರೀ ಪೂರ್ತಿ ಮರ್ಡರ್ ಆದಾಗ ಡೆತ್ ಸೆಂಟೆನ್ಸು, ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಸಿಗುತ್ತೆ. ಓಕೆನಾ. ಇವಾಗ ಥರ್ಡ್ ಕ್ಯಾಟಗರಿ ನೋಡೋಣ. ಥರ್ಡ್ ಕ್ಯಾಟಗರಿಯಲ್ಲಿ ಆ್ಯಕ್ಟ್ ಬಂದ್ಬಿಟ್ಟು ಅಟೆಂಪ್ಟ್ ಮಾಡಿದ್ರೇ ಒಂದು ಅಫೆನ್ಸು. ಯಾವ ಆ್ಯಕ್ಟು, ಎಕ್ಸಾಂಪಲ್ ಅಟೆಂಪ್ಟ್ ಟು ಸೂಸೈಡ್, ನೀವು ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದೀರಾ ಅಂದರೆ ಅದೇ ಒಂದು ಅಫೆನ್ಸು ಅಂತ, ಅದ್ರ ಪ್ರಕಾರ ನಿಮಗೆ ನೀವು ಏನಂತ ಪನಿಷ್ಮೆಂಟ್ ಎಲ್ಲ ಸಿಗುತ್ತೆ. ಓಕೆನಾ. ಫೋರ್ತ್ ಕ್ಯಾಟಗರಿ ನೋಡೋಣ. ಅಫೆನ್ಸ್ ವಿಚ್ ಈಸ್ ನಾಟ್ ಮೆನ್ಷನ್ ಅಬೋ ಲಿಸ್ಟಲ್ಲಿ ಮೆನ್ಷನ್ ಆಗದಿರೋದು, ಇಫ್ ದೋಸ್ ಅಫೆನ್ಸ್ ಆರ್ ಅಟೆಂಪ್ಟೆಡ್ ಆ್ಯಂಡ್ ದ ಪನಿಷ್ಮೆಂಟ್ ವಿಲ್ ಬಿ ಹಾಫ್ ಆಫ್ ದ ಪನಿಷ್ಮೆಂಟ್ ಆಫ್ ಸಚ್ ಅಫೆನ್ಸ್. ಏನಂತಂದರೆ ಇದರೊಳಗೆ ಮೇಲ್ಗಡೆ ಕ್ಯಾಟಗರಿಲಿ ಮೆನ್ಷನ್ ಆಗದಿರೋ ಅಫೆನ್ಸ್ ಯಾವ್ದಾದ್ರು ನೀವು ಮಾಡಿದ್ರೆ, ಅಟೆಂಪ್ಟ್ ಮಾಡಿದ್ರೆ, ಆವಾಗ ನೀವು ಕಂಪ್ಲೀಟ್ ಮಾಡಿರ್ತೀರಲ್ವ, ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಪನಿಷ್ಮೆಂಟ್ ಆಗುತ್ತಲ್ಲ, ಅದಕ್ಕೆ ಅರ್ಧದಷ್ಟು ಪನಿಷ್ಮೆಂಟು ನೀವು ಅಟೆಂಪ್ಟ್ ಮಾಡಿದ್ರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸೆಕ್ಷನ್ 463 ಫೋರ್ಜರಿ ಬಂದುಬಿಟ್ಟು 3 years ನಿಮಗೆ, ಫೋರ್ಜರಿ ಮಾಡಿದ್ರೆ 3 years ನಿಮಗೆ ಪನಿಷ್ಮೆಂಟು. ಅದನ್ನು ಅಟೆಂಪ್ಟ್ ಮಾಡಿದ್ರೆ ನೀವು 1.5 years ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ. ಈ ಸೆಕ್ಷನ್ 115 ಚೀಟಿಂಗ್ ಮಾಡಿದ್ರೆ 1 year ಪನಿಷ್ಮೆಂಟು, ಅದನ್ನು ಅಟೆಂಪ್ಟ್ ಮಾಡಿದ್ರೆ 6 month ಪನಿಷ್ಮೆಂಟ್. ಓಕೆನಾ. ನೆಕ್ಸ್ಟ್ ಕ್ವಶನು ಟೈಪ್ಸ್ ಆಫ್ ಪನಿಷ್ಮೆಂಟ್ನ ನೋಡೋಣ. ಯಾವ ಥರ ಪನಿಷ್ಮೆಂಟ್ ಕೊಡ್ತಾರೆ. ಡೆತ್ ಸೆಂಟೆನ್ಸ್ ಕೊಡ್ಬೋದು, ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ಬೋದು, ರಿಗ್ರೆಸಿವ್ ಇಂಪ್ರಿಸನ್ಮೆಂಟ್ ಅಂದರೆ ನಿಮಗೆ ಕೆಲಸ ಮಾಡಿಸ್ತಾರೆ, ಲೇಬರ್ ವರ್ಕ್ನ ಮಾಡಿಸ್ತಾರೆ. ಇಲ್ಲ ಅಂದರೆ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದರೆ ಯಾವ ಥರ ಫೋರ್ಸ್ ಲೇಬರ್ ಇರಲ್ಲ, ಬರೀ ಇಂಪ್ರಿಸನ್ಮೆಂಟ್ ಆಗಿರ್ತಾರೆ, ಕೂಡಾಕಿರ್ತಾರೆ ಅಷ್ಟೇ. ನೆಕ್ಸ್ಟು ಫೈನ್ ಮತ್ತು ಪೆನಾಲ್ಟಿ ಇರುತ್ತೆ, ಮತ್ತು ಫಾರ್ಫೀಚರ್ ಮತ್ತು ಸೀಸೇಷನ್ ಆಫ್ ಪ್ರಾಪರ್ಟಿ. ಈ ಥರ ಈ 6 types ಆಫ್ ಪನಿಷ್ಮೆಂಟು ಯಾವ್ದಾದ್ರು ಒಂದು ಅಫೆನ್ಸ್ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ ಯಾರಿಗಾಗಲಿ. ಓಕೆನಾ. ಟೈಪ್ಸ್ ಆಫ್ ಅಫೆನ್ಸಸ್ ನೋಡೋಣ. ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120A ಅಲ್ಲಿ ಡಿಫೈನ್ ಆಗಿದೆ. ಏನು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಅಂದರೆ, ಇವಾಗ 2 or more people ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅಗ್ರಿ ಟು ಡೂ ಅಥವಾ ಕಾಸ್ಟ್ ಟು ಬಿ ಡನ್ನು, ಏನಂತಂದರೆ ಒಂದು
ಯಾವುದೋ ಒಂದು ಇಲ್ಲಿಗಲ್ ಆ್ಯಕ್ಟ್ನ ಅಥವಾ ಲೀಗಲ್ ಆಗಿರೋದನ್ನೇ ಇಲ್ಲೀಗಲ್ ಆಗಿ ಮಾಡುವಂಥದ್ದನ್ನ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾರೆ. ಅದಕ್ಕೆ ಅಗ್ರಿ ಮಾಡಿರ್ತಾರಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿಗಲ್ ಆ್ಯಕ್ಟ್ಗಳು ಯಾವ್ದಾದ್ರು ಒಂದು ಮಾಡ್ತಾರೆ, ಓಕೆನಾ. ಲೀಗಲ್ ಆಗಿರೋದು ಇಲ್ಲಿಗಲ್ ಆಗಿ ಮಾಡಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಂದ್ರೆ ಎಕ್ಸ್ಪೋರ್ಟು ಇಂಪೋರ್ಟ್ ಎಲ್ಲ ಇರುತ್ತಲ್ಲ, ಅದು ಲೀಗಲ್ಲು ಇಂಡಿಯಾದಲ್ಲಿ ಎಲ್ಲ ಕಡೆನೂ ಲೀಗಲ್ಲು. ಬಟ್ ನೀವು ಟ್ಯಾಕ್ಸ್ ಕಟ್ಟದೆ ಇಲ್ಲಿಗಲ್ ಆಗಿ ಅದನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡಿದ್ರೆ ಅದನ್ನ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕರೀತಾರೆ. ಅದನ್ನು ಅಗ್ರಿ ಮಾಡಿದವರು ಅಥವಾ ಕಾಸ್ಟ್ ಟು ಬಿ ಡನ್ ಮಾಡಿದವ್ರಿಗೆ ಇದರೊಳಗೆ ಪನಿಷ್ಮೆಂಟ್ ಸಿಗುವಂಥದ್ದು. ಅವರು ಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ರೆಸಿವ್ಲಿ ನಿಮಗೆ ಸಪೋರ್ಟ್ ಮಾಡಿದವರು ಅಥವಾ ಇಂಪ್ಲೀಡೆಂಟ್ಲಿ ಅಂದರೆ ಇಂಡೈರೆಕ್ಟಾಗಿ ನಿಮಗೆ ಸಪೋರ್ಟ್ ಮಾಡಿದವರು, ಪಾರ್ಟ್ಲಿ ಎಕ್ಸ್ಪ್ರೆಸಿವ್ಲಿ ಪಾರ್ಟ್ಲಿ ಇಂಪ್ಲೀಡೆಂಟ್ಲಿ ಸಪೋರ್ಟ್ ಮಾಡಿದವ್ರಿಗೂ ಪನಿಷ್ಮೆಂಟ್ ಸಿಗುತ್ತೆ, ಓಕೆನಾ. ಸೆಕ್ಷನ್ 120B ಅಲ್ಲಿ ಅದಕ್ಕೆ ಪನಿಷ್ಮೆಂಟು ಕಾನ್ಸ್ಪರಸಿ ಮಾಡಿರೋರಿಗೆ ಕಾನ್ಸ್ಪರೇಟರ್ ಅಂತಾರೆ. ಅವ್ರಿಗೆ ಪನಿಷ್ಮೆಂಟ್ ಏನು ಸಿಗುತ್ತೆ ಅಂತ ಇದರೊಳಗೆ ಮೆನ್ಷನ್ ಮಾಡಿದ್ದಾರೆ. ಏನಂತಂದರೆ ABC ಅನ್ನೋರು ಇರ್ತಾರೆ ಆಯಿತಾ. ABC ಅನ್ನೋರು ಅನ್ನೋರಿಗೆ ಸುಪಾರಿ ಕೊಟ್ಟಿರ್ತಾರೆ ಡಿ ಅನ್ನೋನ್ನ ಸಾಯಿಸೋದಕ್ಕೆ. ಇದರೊಳಗೆ ಏನಂತಂದರೆ B ಅನ್ನೋನು ಬರೀ ಫಿನಾನ್ಷಿಯಲ್ ಹೆಲ್ಪ್ ಮಾಡಿರ್ತಾನೆ, ಅವನ್ನ ಕಾನ್ಸ್ಪರೇಟರ್ ಅಂತ ಕರೀತಾರೆ. C ಅನ್ನೋನು ಪ್ರತಿಯೊಂದು ಪ್ಲ್ಯಾನ್ ಮಾಡೋದಿರಲಿ, ಪ್ರತಿಯೊಂದು ಅವ್ನು ಸಾಯಿಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಅದಕ್ಕೆ C ಅನ್ನೋನು ಮತ್ತು E ಅನ್ನೋನು ಅವರು ಅಫೆನ್ಸ್ ಕ್ರಿಮಿನಲ್ಸ್ಗಳು ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟು, ಡೆತ್ ಸೆಂಟೆನ್ಸ್ ಅಥವಾ ರಿಗ್ರೆಸಿವ್ ಇಂಪ್ರಿಸನ್ಮೆಂಟ್ ಕೊಡ್ತಾರೆ, ಓಕೆನಾ. ಕಾನ್ಸ್ಪರೇಟರ್ ಇರ್ತಾರಲ್ಲ ಅವ್ರಿಗೆ ಏನು ಪನಿಷ್ಮೆಂಟ್ ಸಿಗುತ್ತೆ ಅಂತಂದರೆ ಅವ್ರು ಏನಾದ್ರು ಮೆನ್ಷನ್ ಮಾಡಿದರೆ ಅದೇ ಪನಿಷ್ಮೆಂಟ್ ಸಿಗುತ್ತೆ. ಅಕಸ್ಮಾತ್ ಯಾವುದು ಮೆನ್ಷನ್ ಆಗಿಲ್ಲ ಅಂದರೆ ದೇ ವಿಲ್ ಗೆಟ್ ಪನಿಷ್ಮೆಂಟ್ ಇನ್ ಎ ಸೇಮ್ ಮ್ಯಾನರ್ ಆ್ಯಸ್ ಇಫ್ ಅಬೆಂಡೆಂಟ್ ಸಚ್ ಅಫೆನ್ಸ್. ಅಬೆಂಡೆಂಟ್ ಅಫೆನ್ಸ್ಗೆ 3 years ಪನಿಷ್ಮೆಂಟ್ ಸಿಕ್ಕಿರುತ್ತೆ. ಆ ಪನಿಷ್ಮೆಂಟ್ನ ಇವ್ರಿಗೆ ಕೊಡ್ತಾರೆ, ಓಕೆನಾ. ಆ ಅಫೆನ್ಸ್ನ ಮಾಡಿದ್ದಾರೆ ಅಂತಾನೆ, ಓಕೆನಾ. ನೆಕ್ಸ್ಟು ಸೆಕೆಂಡ್ ಇದ್ರೊಳಗೆ ಏನಂತಂದರೆ ಅಫೆನ್ಸ್ ಮಾಡಿರೋರು ಲೈಫ್ ಇಂಪ್ರಿಸನ್ಮೆಂಟು, ಡೆತ್ ಸೆಂಟೆನ್ಸು ಅಥವಾ ರಿಗ್ರೆಸಿವ್ ಇಂಪ್ರಿಸನ್ಮೆಂಟ್ ತೊಗೊತಾರೆ. ಅಕಸ್ಮಾತ್ ಅದಕ್ಕಿಂತ ಚಿಕ್ಕ ಅಫೆನ್ಸ್ ಮಾಡಿದಾಗ ಫೈನ್ ಅಥವಾ ಸಿಂಪಲ್ ಇಂಪ್ರಿಸನ್ಮೆಂಟ್ ಇರುತ್ತೆ, ಓಕೆನಾ. ಅವ್ರಿಗೆ 9 years ತನಕ ಸಿಂಪಲ್ ಇಂಪ್ರಿಸನ್ಮೆಂಟ್ ಇತ್ತು ಅಂದರೆ ಅಫೆನ್ಸ್ ಮಾಡಿರೋರ್ಗೆ. ಆವಾಗ ಕಾನ್ಸ್ಪರೇಟರ್ಸ್ಗೆ ಏನು ಕೊಡ್ತಾರೆ ಪನಿಷ್ಮೆಂಟ್ ಅಂದರೆ 6 months ಪನಿಷ್ಮೆಂಟು, ಜೈಲಲ್ಲಿ ಇಂಪ್ರಿಸನ್ಮೆಂಟು ಮತ್ತು ಫೈನು ಮತ್ತು ಅಥವಾ 2 ಸೇರಿಸಿ ಕೊಡ್ತಾರೆ, ಓಕೆನಾ. ಇವ್ರದ್ದು 9 years ತನಕ ಅಷ್ಟೇ ಇದ್ದರೆ ಸಿಂಪಲ್ ಇಂಪ್ರಿಸನ್ಮೆಂಟ್, ಇವ್ರಿಗೆ 6 months ತನಕ ಇಂಪ್ರಿಸನ್ಮೆಂಟ್ ಇರುತ್ತೆ, ಓಕೆನಾ. ಇವಾಗ ನೆಕ್ಸ್ಟ್ ಲೆವೆಲ್ ನೋಡೋಣ. ಇದು ಬಂದ್ಬಿಟ್ಟು ಸಪ್ರೇಟ್ ಟಾಪಿಕ್ಕು. ಇದು ಬಂದ್ಬಿಟ್ಟು ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟೀಸ್ ಅಷ್ಟೇ ಇನ್ವಾಲ್ವ್ ಆಗಿರುತ್ತೆ. ಇದು ನಿಮ್ಮ ಪ್ರಾಪರ್ಟಿನೇ ಬೇರೆಯವರು ಕದಿಯೋ ಥರ, ಮಿಸ್ಅಪ್ರೋಪ್ರಿಯೇಟ್ ಮಾಡೋ ಥರ, ಓಕೆನಾ. ಇದರೊಳಗೆ 2 ಸೆಕ್ಷನ್ ಇದೆ. ಒಂದು ಸೆಕ್ಷನ್ 404 ಡಿಸಾನೆಸ್ಟ್ಲಿ ಮಿಸ್ಅಪ್ರೋಪ್ರಿಯೇಟೆಡ್ ಪ್ರಾಪರ್ಟಿ. ಡಿಸಾನೆಸ್ಟ್ ಆಗಿರ್ಬೇಕಾದ್ರೆ ಮಿಸ್ಅಪ್ರೋಪ್ರಿಯೇಟ್ ಮಾಡಿರೋದು, ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಅವರು ಮಿಸ್ಅಪ್ರೋಪ್ರಿಯೇಟ್ ಅಥವಾ ಕನ್ವರ್ಟ್ ಮಾಡ್ಕೊಂಡಿರೋದು ಪ್ರಾಪರ್ಟಿನ ಟು ಹಿಸ್ ಓನ್ ಯೂಸ್. ಎನಿ ಮೂವೇಬಲ್ ಪ್ರಾಪರ್ಟಿ ಶೆಲ್ ಬಿ ಪನಿಷ್ಡ್ ಫಾರ್ ದ ಟರ್ಮ್ ಆಫ್ ವಿಚ್ ಮೇ ಎಕ್ಸ್ಟೆಂಡ್ ಟು 2 years. ಅಂದರೆ ಇವರು ಮೂವೇಬಲ್ ಪ್ರಾಪರ್ಟಿನ ಅವರು ಓನ್ ಯೂಸ್ಗೆ ಕನ್ವರ್ಟ್ ಅಥವಾ ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ 2 years ಪನಿಷ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲು ಇವಾಗ ಯಾರ್ದೋ ಒಂದು ಹೆಡ್ಫೋನ್ ಸಿಕ್ಕುತ್ತೆ ನಿಮಗೆ, ಅದನ್ನು ನೀವು ಯೂಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ. ಆಮೇಲೆ ಅವ್ನು ಬಂದು ಕೇಳ್ತಾನೆ, ನೀವು ರೆಫ್ಯೂಸ್ ಮಾಡ್ತೀರಾ ಕೊಡೋಕ್ಕೆ, ಅಥವಾ ನೀವು ಅದನ್ನು ಯೂಸ್ ಮಾಡ್ಕೊತಿರ್ತೀರಲ್ಲ, ಅದನ್ನೇ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಅಂತ ಕರೀತಾರೆ, ಓಕೆನಾ. ನೆಕ್ಸ್ಟು ಸೆಕ್ಷನ್ 404 ನೋಡೋಣ. ಸೆಕ್ಷನ್ 404 ಅಲ್ಲಿ ಏನಂತಂದರೆ ಡಿಸಾನೆಸ್ಟ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪ್ರಾಪರ್ಟಿ ಪೊಸೆಸ್ಡ್ ಬೈ ದ ಡಿಸೀಸ್ ಪರ್ಸನ್ ಅಟ್ ದ ಟೈಮ್ ಆಫ್ ಡೆತ್. ಅಂದರೆ ಇನ್ನೇನು ಸಾಯೋ ಟೈಮಲ್ಲಿ ಅವನೇನೋ ಒಂದು ಪ್ರಾಪರ್ಟಿನ ಸತ್ತಾದ ಮೇಲೆ ಅವ್ನ ಪ್ರಾಪರ್ಟಿನ ಅವ್ನ ಲೀಗಲ್ ರೆಪ್ರೆಸೆಂಟೇಟಿವ್ ಅಂದರೆ ಅವ್ನ ಮಗನಿಗೆ ಹೋಗದೇ ಇರೋ ಥರ ನೀವು ಅದನ್ನು ಕದ್ದುಬಿಟ್ಟು ಬೇರೆ ಕಡೆ ಮಾರೋ ಥರ, ಆ ಥರ ಡಿಸೀಸ್ಡ್ ಪರ್ಸನ್ದು ಕದ್ದರೆ ನೀವು ಈ ಥರ ಆಗುತ್ತೆ. ಏನಂತಂದರೆ whoever dishonestly ಮೆನ್ಸ್ರಿಯ ಇಂಟೆನ್ಷನ್ ಇಟ್ಕೊಂಡು ಮಿಸ್ಅಪ್ರೋಪ್ರಿಯೇಟ್ ಆರ್ ಕನ್ವರ್ಟ್ to his own use any movable property knowing such property was possessed by the deceased person at the time of death as not been transferred to the legal representative shall be punished 3 years and fine. ಇದಕ್ಕೆ ನಾನು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ಮನೆ ಹತ್ರ ಒಬ್ಬ ತಾತ ಇದ್ದ ಅಂದ್ಕೊಳ್ಳಿ. ಅವನ ಹತ್ರ ಒಂದು ಗೋಲ್ಡನ್ ಗೋಟ್ ಇರುತ್ತೆ. ಆ ಗೋಲ್ಡನ್ ಗೋಟ್ನ ಅವ್ನು ಸತ್ತಿದ ತಕ್ಷಣವೇ ನೆಕ್ಸ್ಟ್ ದಿನ ನಾನು ತೊಗೊಂಬಂದ್ಬಿಟ್ಟೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ನಾನು ನನ್ನ ಫ್ರೆಂಡು ತೊಗೊಂಬಂದ್ಬಿಟ್ಟು ಬೇರೆಯವ್ರಿಗೆ ಯಾರಿಗೋ ಮಾರ್ಬಿಡೋದು ಅಥವಾ ನಾನೇ ಇಟ್ಕೊಂಡ್ಬಿಟ್ಟು ಏನೋ ಮಾಡೋದು, ಮಿಸ್ಅಪ್ರೋಪ್ರಿಯೇಟ್ ಮಾಡಿದ್ರೆ ಆ ಪ್ರಾಪರ್ಟಿನ, ಆವಾಗ ನನಗೆ 3 years ಜೈಲಾಗುತ್ತೆ ಮತ್ತು ಫೈನ್ ಬೀಳುತ್ತೆ. 3 years ಜೈಲಾಗುತ್ತೆ ಮತ್ತು ಫೈನ್ ಬಿಡುತ್ತೆ. ಡಿಸೀಸ್ಡ್ ಪರ್ಸನ್ದು ಪ್ರಾಪರ್ಟಿನ ಇದು ಮಾಡಿದ್ರೆ 3 years. ನಾರ್ಮಲಾಗಿ ಚೆನ್ನಾಗಿದ್ದ ಪರ್ಸನ್ದು ಪ್ರಾಪರ್ಟಿನ ಕತ್ಕೊಂಡ್ಬಂದರೆ ಅದಕ್ಕೆ 2 years ಆಗುತ್ತೆ, ಓಕೆನಾ. ನೋಟ್ 404 ಹೇಳುತ್ತೆ, ಫರ್ದರ್ ಸ್ಟೇಟ್ಸ್ ದಟ್ ಇಫ್ ದ ಅಫೆನ್ಸ್ ಅಟ್ ದ ಟೈಮ್ ಆಫ್ ಸಚ್ ಪರ್ಸನ್ ಡೆತ್ ವಾಸ್ ಎಂಪ್ಲಾಯಿಡ್ ಬೈ ಹಿಮ್ ಆ್ಯಸ್ ಎನ್ ಕ್ಲರ್ಕ್
ಆರ್ ಸರ್ವೆಂಟ್ ದ ಪನಿಷ್ಮೆಂಟ್ ವಿಲ್ ಬಿ ಎಕ್ಸ್ಟೆಂಡ್ ಟು 7 years. ಅಂದರೆ ಡಿಸೀಸ್ ಪರ್ಸನ್ ಇರ್ತಾನಲ್ಲ, ಅವ್ನ ಮನೇಲಿ ನೀವು ಎಂಪ್ಲಾಯಿ ಆಗಿ ಅಥವಾ ಕ್ಲರ್ಕ್ ಸರ್ವೆಂಟ್ ಅಥವಾ ಕ್ಲರ್ಕ್ ಆಗಿ ನೀವು ಕೆಲಸ ಮಾಡ್ತಾ ಅವ್ನು ಸತ್ತಾಗಿದ್ಮೇಲೆ ಅದನ್ನು ನೀವು ನಿಮ್ಮ ವಶಕ್ಕೆ ತೊಗೊಂಡ್ರೆ ಗೋಟ್ನೋ ಅಥವಾ ಪ್ರಾಪರ್ಟಿನೋ ನಿಮ್ಮ ಮಿಸ್ಅಪ್ರಾಪ್ರಿಯೇಷನ್ ಮಾಡಿಕೊಂಡ್ರೆ ಅವಾಗ ನಿಮಗೆ 7 years ಜೈಲ್ ಆಗುತ್ತೆ. ಯಾಕೆ ಅಂದರೆ ನೀವು ಎಂಪ್ಲಾಯಿದು ಟ್ರಸ್ಟ್ ಇರ್ತಾರೆ, ಅವರು ನಿಮ್ಮನ್ನ ಟ್ರಸ್ಟ್ ಮೇಲೆ ನಿಮಗೆ ಇದು ಮಾಡಿರ್ತಾರಲ್ಲ, ಎಂಪ್ಲಾಯ್ ಮಾಡ್ಕೊಳ್ತಾರಲ್ಲ, ಅದನ್ನು ನೀವು ನಾಶ ಮಾಡ್ದಂಗೆ, ಆ ಟ್ರಸ್ಟ್ನ ಹಾಳು ಮಾಡ್ದಂಗೆ. ಸೊ ಅದಕ್ಕೆ ನಿಮಗೆ ಜಾಸ್ತಿ ಪನಿಷ್ಮೆಂಟ್. ನೆಕ್ಸ್ಟ್ 405 ನೋಡೋಣ. 405 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ಹೂಎವರ್ ಇನ್ ಎನಿ ಮ್ಯಾನರ್ ಎಂಟ್ರಸ್ಟೆಡ್ ವಿತ್ ಆರ್ ಹ್ಯಾಸ್ ಎ ಡಾಮಿನೆಂಟ್ ಓನರ್ ಆರ್ ಎನಿ ಪ್ರಾಪರ್ಟಿ ಮೂವೇಬಲ್ ಆರ್ ಮೂವೇಬಲ್ ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿನ ನಿಮ್ಮನ್ನು ನಂಬಿ ಕೊಟ್ಟಿರೋದನ್ನು ನೀವು ಡಿಸಾನೆಸ್ಟ್ ಆಗಿ ಅಥವಾ ಮಿಸ್ಅಪ್ರೋಪ್ರಿಯೇಟ್ ಆಗಿ ಅಥವಾ ಅದನ್ನು ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಓನ್ ಯೂಸ್ಗೆ ದಟ್ ಪ್ರಾಪರ್ಟಿನ, ಅಥವಾ ಯೂಸ್ ದ ಪ್ರಾಪರ್ಟಿ ಬೈ ವಯೋಲೇಟಿಂಗ್ ಎನಿ ಲಾ ಅಥವಾ ಯೂಸ್ ದ ಪ್ರಾಪರ್ಟಿ ಬೈ ವಯೋಲೇಟಿಂಗ್ ಎನಿ ಲೀಗಲ್ ಕಾಂಟ್ರಾಕ್ಟ್ ಇನ್ ಕೇಸ್ ಆಫ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಏನಂತಂದರೆ ನಿಮ್ಗೆ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನಿಮ್ಮ ಕಂಪ್ನಿಯಿಂದ ಒಂದು ಫ್ಲ್ಯಾಟ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನೀವು ಅದನ್ನು ಏನು ಮಾಡ್ತೀರಾ, ಬೇರೆಯವ್ರಿಗೆ ಬಾಡಿಗೆ ಕೊಟ್ಬಿಡ್ತೀರಾ. ಆವಾಗ ಏನಾಗುತ್ತೆ, ನಿಮ್ಗೆ ನೋಡ್ಕೊಳ್ಳೋಕ್ಕೆ ಅಂತ ಅದು ಕೊಟ್ಟಿರ್ತಾರೆ ಆ ಫ್ಲ್ಯಾಟ್ನ ಅಂದ್ಕೊಳ್ಳಿ. ಆವಾಗ ನೀವು ಟ್ರಸ್ಟ್ನ ಬ್ರೀಚ್ ಮಾಡ್ದಂಗೆ ಆಗುತ್ತೆ. ಸೊ ಆವಾಗ ನಿಮಗೆ ಅದನ್ನು ಮಾಡಿದಾಗ ನಿಮಗೆ ಅದರೊಳಗೆ ಪನಿಷ್ಮೆಂಟ್ ಸಿಗುತ್ತೆ. ಓಕೆನಾ. ಪನಿಷ್ಮೆಂಟ್ ಬಂದುಬಿಟ್ಟು 406ಗೆ ಪನಿಷ್ಮೆಂಟು 405ಗೆ ಪನಿಷ್ಮೆಂಟು 406ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದರೆ 3 years ಇಂಪ್ರಿಸನ್ಮೆಂಟ್ ಇರುತ್ತೆ, ಫೈನ್ ಇರುತ್ತೆ ಅಥವಾ ಬೋತ್ ಇರುತ್ತೆ. ಓಕೆನಾ. ಇದು ನಿಮ್ಮ ಮೇಲೆ ಟ್ರಸ್ಟ್ ಮಾಡಿ 405 ಬಂದುಬಿಟ್ಟು ನಿಮ್ಮ ಮೇಲೆ ಟ್ರಸ್ಟ್ ಮಾಡಿ ನಿಮ್ಮ ಮೇಲೆ ಕೊಟ್ಟಿರೋ ಪ್ರಾಪರ್ಟಿನ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮಗೆ ಅದೊಂದು ಕಾರ್ ಕೊಟ್ಟಿರ್ತಾರೆ, ಅದನ್ನು ನೀವು ಟ್ಯಾಕ್ಸಿಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು, ಆ ಥರ ಎಲ್ಲ ಮಾಡಿದಾಗ ನಿಮಗೆ ಇದರೊಳಗೆ ಶಿಕ್ಷೆ ಆಗುತ್ತೆ. 404ಅಲ್ಲಿ ಶಿಕ್ಷೆ ಆಗುತ್ತೆ. ಇವಾಗ ಡಿಫ್ರೆನ್ಸ್ ಬಿಟ್ವೀನ್ 403, 404 ಆ್ಯಂಡ್ 405 ಅಂತ ನೋಡೋಣ. 403, 404 ಒಂದು ಕಡೆ, 405 ಒಂದು ಕಡೆ. ಓಕೆನಾ. 403, 404 ಡೀಲ್ಸ್ ವಿತ್ ಮೂವೇಬಲ್ ಪ್ರಾಪರ್ಟೀಸು. 405 ಮೂವೇಬಲ್ ಮತ್ತು ಇಮ್ಮೂವೇಬಲ್ ಎರಡೂ ಕೂಡ ನಿಮಗೆ ಅವೆರಡೂ ಡೀಲ್ ಮಾಡ್ತದ್ದು. ನೆಕ್ಸ್ಟು ನೆವರ್ ಗಿವನ್ ಆ್ಯಸ್ ಎಂಟ್ರಸ್ಟ್ ಆರ್ ಡಾಮಿನಲ್ ಓನರ್. ಅಂದರೆ ಟ್ರಸ್ಟ್ ಮೇಲೆ ಕೊಟ್ಟಿರಲ್ಲ, ಇವ್ರು ಹೋಗಿ ಕತ್ಕೊಂಡ್ಬಂದಿರೋದು. 404 ಮತ್ತು 403 ಕದ್ದಿ ಬಂದಿರೋದು, ನಿಮಗೆ ಓನರ್ಶಿಪ್ನ ಕೊಟ್ಟಿರಲಿಲ್ಲ. ಓಕೆನಾ. ಇದರೊಳಗೆ ಟ್ರಸ್ಟಿಗೆ ಇದು ಮಾಡಿರಲಿಲ್ಲ, ಇದರೊಳಗೆ ಇಂಟ್ರೆಸ್ಟ್ ಆರ್ ಎ ಡಾಮಿನಲ್ ಓವರನ್ನು ಕೊಟ್ಟಿರ್ತಾರೆ. ಓಕೆನಾ. ಡಿಫೈನ್ಸ್ ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ, ಇದು ಡಿಫೈನ್ಸ್ ಆಗುತ್ತೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ನ. ಓಕೆನಾ. ನಾವು ನೆಕ್ಸ್ಟು ಹೋಗೋಣ. ನೆಕ್ಸ್ಟ್ ನಾವು 407 ಬಗ್ಗೆ ಕಲಿಯೋಣ. 407ಅಲ್ಲಿ ಏನಿದೆ ಅಂದರೆ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬಂದುಬಿಟ್ಟು ಒಬ್ಬ ಕ್ಯಾರಿಯರ್ ಅವ್ನು ಮಾಡಿದ್ರೆ, ವಾರ್ ಫಿಂಗರ್ ಅಥವಾ ವೇರ್ ಹೌಸ್ ಕೀಪರು ಅವರೆಲ್ಲ ನಿಮ್ಮ ಟ್ರಸ್ಟ್ನ ಅಂದರೆ ನಿಮ್ಮ ಪ್ರಾಪರ್ಟಿನ ಮಿಸ್ಯೂಸ್ ಮಾಡಿಕೊಂಡ್ರೆ ಅವರಿಗೆ ಪನಿಷ್ಮೆಂಟು 7 years ತನಕ ಇರುತ್ತೆ. ಓಕೆನಾ. ಮತ್ತು ಅವರು ಲಯಬಲ್ ಟು ಫೈನ್ ಕೂಡ. ಓಕೆನಾ. 408ಅಲ್ಲಿ ಏನು ಹೇಳ್ತಾರೆ ಅಂದರೆ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಕ್ಲರ್ಕ್ ಅಥವಾ ಸರ್ವೆಂಟ್. ನಿಮ್ಮ ಕ್ಲರ್ಕ್ ಅಥವಾ ಸರ್ವೆಂಟ್ಗಳು ಏನಾದ್ರು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ನ ಮಾಡಿದರೆ ಅವ್ರಿಗೆ ಪನಿಷ್ಮೆಂಟು 7 years ತನಕ ಇರುತ್ತೆ, ವಿತ್ ಫೈನ್ ಆರ್ ಬೋತ್, ಎರಡೂ ಕೊಡ್ಬೋದು ಪನಿಷ್ಮೆಂಟ್ನ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟು ಪಬ್ಲಿಕ್ ಸರ್ವೆಂಟು, ಬ್ಯಾಂಕರು, ಏಜೆಂಟ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ನಂಬಿಕೆ ಇಟ್ಬಿಟ್ಟು ಬ್ಯಾಂಕಲ್ಲಿ ದುಡ್ಡು ಇಕ್ತಾ ಇರ್ತೀರಾ, ಬ್ಯಾಂಕರೇ ನಿಮ್ಗೆ ಮೋಸ ಮಾಡಿಬಿಟ್ರೆ ಅದಕ್ಕೋಸ್ಕರ ಆವಾಗ ಆ ಥರ ಏನಾದ್ರು ಆಯಿತು ಅಂದರೆ ಅವ್ರಿಗೆ ಇಂಪ್ರಿಸನ್ಮೆಂಟು 10 years ಇರ್ತಾರೆ, ಮತ್ತು ಫೈನು ಮತ್ತು ಎರಡೂ ಇರೋ ಚಾನ್ಸಸ್ ಇರುತ್ತೆ. ಓಕೆನಾ. ಇವಾಗ ಕೇಸ್ ಸ್ಟಡೀಸ್ ಇದೆ 409ಅಲ್ಲಿ. ಏನೇನು ಕೇಸ್ ಸ್ಟಡೀಸ್ ಅಂತ ನೋಡೋಣ. ಇನ್ ಬಾಗಾ ಸಿಂಗ್ ಸ್ಟೇಟ್ ಆಫ್ ಪಂಜಾಬಲ್ಲಿ ಬಾಗಾ ಸಿಂಗ್ ಅನ್ನೋನು ಒಂದು ಟ್ಯಾಕ್ಸೇಷನ್ ಕಲೆಕ್ಟರ್. ಅವನೇನು ಮಾಡಿರ್ತಾನೆ, ಮುನ್ಸಿಪಾಲಿಟಿ ಕಮಿಟಿಲಿ ಟ್ಯಾಕ್ಸೇಷನ್ ಕಲೆಕ್ಟರ್. ಅವನೇನು ಮಾಡಿರ್ತಾನೆ, ಟ್ಯಾಕ್ಸ್ನೆಲ್ಲ ಕಲೆಕ್ಟ್ ಮಾಡಿರ್ತಾನೆ, ಅಕ್ರಾಸ್ ಎಲ್ಲ ಕಡೆಯೂ ಕಲೆಕ್ಟ್ ಮಾಡಿರ್ತಾನೆ. ಆಮೇಲೆ ಅವನೇನು ಮಾಡ್ತಾನೆ, ಅವಾಗ ಡೆಪಾಸಿಟ್ ಮಾಡಲ್ಲ ದುಡ್ಡನ್ನ. ಆಮೇಲೆ 5 months ಆದಮೇಲೆ ಅವ್ನು ಕ್ಲೈಮ್ ಮಾಡ್ಕೊತಾನೆ, ನಾನು 5 months ಆದಮೇಲೆ ನಾನು ಎಲ್ಲ ದುಡ್ಡನ್ನು ಕ್ಯಾಶಿಯರ್ ಮೋಹನ್ ಲಾಲ್ ಅನ್ನೋನಿಗೆ ಡೆಪಾಸಿಟ್ ಮಾಡಿದ್ದೀನಿ ಅಂತ ಅವನು ಕ್ಲೈಮ್ ಮಾಡ್ತಾನೆ. ಆಮೇಲೆ ಕ್ಯಾಶಿಯರ್ ಇರ್ತಾನಲ್ಲ ಮೋಹನ್ ಲಾಲು, ಅವನು ಏನು ಮಾಡ್ತಾನೆ, ಪ್ರೂವ್ ಮಾಡ್ತಾನೆ ಕೋರ್ಟ್ ಎದುರುಗಡೆ, ನನಗೆ ಯಾವುದು ಸಮ್ ಆಫ್ ಮನಿ ನನಗೆ ರಿಸೀವ್ ಆಗಿಲ್ಲ ಅಂತ. ಆವಾಗ ಗೊತ್ತಾಗುತ್ತೆ ಇದು ಬಾಗಾ ಸಿಂಗ್ ಇರ್ತಾನಲ್ಲ, ಅವನೇ ಇದರೊಳಗೆ ಪ್ರೂಫ್ ಏನೂ ಇಲ್ವಲ್ಲ, ಅವ್ನು ಕೊಟ್ಟಿದ್ದಾನೇನೋ ಪ್ರೂಫ್ ಏನೂ ಇಲ್ಲ, ಅಂದರೆ ಇವನೇ ಮೋಸ ಮಾಡಿದ್ದಾನೆ ಅಂತ ಸೆಕ್ಷನ್ 409 ಪ್ರಕಾರ IPC 1860 ಪ್ರಕಾರ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ.
ನೆಕ್ಸ್ಟು ಇನ್ನೊಂದು ಕೇಸ್ ಇದೆ 409 ಇನ್ ಬಚ್ಚು ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಅಂತ. ಇದರೊಳಗೆ ಏನಂತ ಅಂದರೆ ಬಚ್ಚು ಸಿಂಗ್ ಏನು ಮಾಡಿರ್ತಾನೆ ಅಂದರೆ ಅವನು ರುಪೀಸ್ 648 ರುಪೀಸ್ನ ಪ್ರತಿಯೊಂದು ವಿಲೇಜಸಲ್ಲೂ ಕಲೆಕ್ಟ್ ಮಾಡಿರ್ತಾನೆ. ಆ ಥರ 30 ವಿಲೇಜಸಲ್ಲಿ ಅವನು ಟ್ಯಾಕ್ಸನ್ನ ಕಲೆಕ್ಟ್ ಮಾಡಿರ್ತಾನೆ. ಟ್ಯಾಕ್ಸ್ ಕಲೆಕ್ಟರ್ ಇವನು. ಅವನು ಆ ದುಡ್ಡನ್ನ ಕೊಟ್ಟಿರಲ್ಲ, ಸಬ್ಮಿಟ್ ಮಾಡಿರಲ್ಲ. ಆಮೇಲೆ ಗೊತ್ತಾಗುತ್ತೆ ಕೋರ್ಟಲ್ಲಿ ಅವನು ಓನ್ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ. ಅವನು 409 ಸೆಕ್ಷನಲ್ಲಿ IPC 1860 ಅವನು ಲಯಬಲ್ ಆಗಿರ್ತಾನೆ. ಇನ್ ಗಿರೀಶ್ ಸಾಲಿನ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನಲ್ಲಿ ಏನಂತ ಅಂದರೆ ಇವನು ಪಬ್ಲಿಕ್ ಸರ್ವೆಂಟ್ ಆಗಿರ್ತಾನೆ. ಆಫೀಸ್ ಪರ್ಪಸ್ಗೋಸ್ಕರ ಒಂದು ಸ್ವಲ್ಪ ಸ್ಟೇಷನರೀಸ್ ಎಲ್ಲ ತರಿಸಿರ್ತಾನೆ. ಬಟ್ ಅದು ತರಿಸಿರೋದು ಏನೋ ಮಿಸ್ಕಮ್ಯುನಿಕೇಷನ್ ಆಗಿ ಏನೋ ರಿಜಿಸ್ಟ್ರೇಷನ್ ಎಲ್ಲ ರಿಜಿಸ್ಟರ್ ಮಾಡ್ತಾರಲ್ಲ ಅದೆಲ್ಲ ಚೇಂಜ್ ಆಗಿ ಅದು ಎಲ್ಲೋ ಇದಾಗ್ಬಿಟ್ಟಿರುತ್ತೆ, ಎಲ್ಲೋ ಹೊಟ್ಟೋಗಿರುತ್ತೆ ಸ್ಟೇಷನರೀಸ್ ಎಲ್ಲ. ಸೊ ಅದರಿಂದ ಇವನಿಗೆ ಶಿಕ್ಷೆ ಆಗುತ್ತೆ, ರಿಜಿಸ್ಟರ್ ಬುಕ್ ಸರಿಯಾಗಿ ಮೇಂಟೈನ್ ಮಾಡ್ತಿರೋದ್ರಿಂದ. ಈ 2 ಕೇಸ್ ಓದಿ ಸಾಕು. 409 ಬಗ್ಗೆ ಕೇಸ್ ಬಗ್ಗೆ ಕೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಟ್ಟಾಗ ಫಸ್ಟ್ ಕೇಸ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. 3 ಕಳೆಯೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಈ ಚಾಪ್ಟರ್ದು ಪಾರ್ಟ್ 1 ಸೀರೀಸ್ನ ಮುಗಿಸಿದ್ದೀನಿ. ಪಾರ್ಟ್ 2 ನಾಳೆ ಬರುತ್ತೆ. ಥ್ಯಾಂಕ್ ಯು.